ನಮಸ್ಕಾರ. ಈ ದಿನ .com ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಶ್ರೀರಾಜ್ ಬುಕ್ವಾಡಿ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನ ನೀಡಿದೆ. ಸಿಬಿಐ ಮತ್ತು ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಅನ್ನ ಕೊಟ್ಟಿದೆ. ಮರು ತನಿಖೆಗೆ ಒಂದು ಆಗ್ರಹಿಸಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ನೀಡಿರುವಂತಹ ಮೇಲ್ಮನವಿ ಅರ್ಜಿಯನ್ನ ವಿಚಾರಣೆ ಮಾಡುವುದರ ಮುಖೇನವಾಗಿ ಈ ಒಂದು ತೀರ್ಮಾನಕ್ಕೆ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಬಂದಿರೋದು ಸೌಜನ್ಯ ಪರ ಹೋರಾಟಗಾರರಿಗೆ ಒಂದು ಪುಷ್ಟಿ ನೀಡಿದೆ. ಅವರ ಹೋರಾಟಕ್ಕೆ ಒಂದು ರೀತಿಯಲ್ಲಿ ಗೆಲುವು ಸಿಕ್ಕಿದೆ ಅನ್ನೋದು. ಈ ಸೌಜನ್ಯ ಹೋರಾಟಗಾರರಲ್ಲಿ ಈ ಒಡನಾಡಿ ಸಂಸ್ಥೆಯ ಸ್ಟಾನ್ಲಿ ಅವರು ಕೂಡ ಒಬ್ರು ಅನ್ನುವುದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ಸ್ಟಾನ್ಲಿ ಅವರು ಬೇರೆ ಬೇರೆ ರೀತಿಯಲ್ಲಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟ ಮಾಡಿದ್ರು, ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನ ಮಾಡಿದ್ರು, ತಮ್ಮದೇ ರೀತಿಯಲ್ಲಿ ಧ್ವನಿಯನ್ನ ಎತ್ತಿದ್ದಾರೆ. ಸೊ ಅವರ ಪರವಾಗಿ ಇದ್ದವರು ಸಾಕಷ್ಟು ಮಂದಿ, ಆದ್ರೆ ಅವರ ವಿರುದ್ಧವಾಗಿಯೂ ಕೂಡ ಒಂದಿಷ್ಟು ಆರೋಪಗಳು ಇವೆಲ್ಲವೂ ಕೂಡ ಬಂದಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಸೊ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ಸ್ವತಃ ಒಡನಾಡಿ ಸ್ಟಾನ್ಲಿ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ. ನಮಸ್ಕಾರ ಶ್ರೀರಾಜ್, ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಈ ಸೌಜನ್ಯ ಪ್ರಕರಣದಲ್ಲಿ ನೀವು ಎಂಟ್ರಿ ಆದಂತಹ ಸಂದರ್ಭದಲ್ಲಿ ಗಂಭೀರವಾದಂತಹ ಆರೋಪಗಳು ಕೇಳಿ ಬಂದಿತ್ತು. ಎಡಚರು ಬಂದ್ರು, ಧರ್ಮಸ್ಥಳದಂತಹ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ನಡೆದಿರುವಂತಹ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಆರೋಪ ಪ್ರತ್ಯಾರೋಪಗಳು ಇರುವಂತಹ ಸಂದರ್ಭದಲ್ಲಿ ಸೌಜನ್ಯ ಪರ ಹೋರಾಟಗಾರರಾಗಿರುವಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿ ಇರ್ಲಿ ಅಥವಾ ಗಿರೀಶ್ ಮಠನ್ ಅವರು ಇರ್ಲಿ, ಇವರೆಲ್ಲರೂ ಒಂದ್ ಕಡೆಯಲ್ಲಿ ಹೋರಾಟ ಮಾಡ್ತಾ ಇದ್ರೆ, ಮೈಸೂರು ಭಾಗದಲ್ಲಿ ಕೊಂದವರು ಯಾರು ಅಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಒಂದಿಷ್ಟು ಬೇರೆ ರೀತಿಯಲ್ಲಿ ಹೋರಾಟ ಆಯಿತು. ಒಡನಾಡಿ ಸಂಸ್ಥೆಯಿಂದ ನೀವು ನಮ್ಮಲ್ಲಿ ಪೂರಕ ದಾಖಲೆಗಳಿದೆ ಅನ್ನುವುದನ್ನ ಹೇಳ್ಕೊಂಡು ಮುಂದೆ ಬಂದ್ರಿ. ನೀವು ಬಂದಂತ ಸಂದರ್ಭದಲ್ಲಿ ನಿಮ್ಮ ವಿರುದ್ಧವಾಗಿ ಆರೋಪಗಳು ಬಹಳ ದೊಡ್ಡ ಮಟ್ಟದಲ್ಲಿ ಕೇಳಿ ಬಂತು ಅಂತ. ಆದ್ರೆ ಸೌಜನ್ಯ ಪರ ಹೋರಾಟಗಾರರಲ್ಲಿ ನೀವು ಕೂಡ ಒಬ್ರು, ನಿಮ್ಮ ಭಾಗವೂ ಕೂಡ ಈ ಒಂದು ಹೋರಾಟದಲ್ಲಿ ಮಹತ್ವದ ಇದೆ ಅನ್ನೋದು ಮುಖ್ಯ ಆಗತ್ತೆ. ಈಗ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಸಿಬಿಐಗೆ ನೋಟಿಸ್ ಕೊಟ್ಟಿರೋದು, ರಾಜ್ಯ ಸರ್ಕಾರಕ್ಕೂ ಕೂಡ ನೋಟಿಸ್ ಕೊಟ್ಟಿರೋದು, ಇದಕ್ಕೆ ಸಂಬಂಧಪಟ್ಟ ಹಾಗೆ ಫಸ್ಟ್ ರಿಯಾಕ್ಷನ್ ಏನು ಸರ್ ನಿಮ್ದು? ಇದು ಒಳಗೊಳ್ಳುವಿಕೆಯ ಹೋರಾಟಕ್ಕೆ ಮತ್ತೆ ಸಂವಿಧಾನಾತ್ಮಕವಾದಂತ ಹೋರಾಟಕ್ಕೆ ನಮ್ಮ ನ್ಯಾಯ ವ್ಯವಸ್ಥೆ ನೀಡಿರುವ ಪುರಸ್ಕಾರ ಅಂತಾನೆ ನಾವು ತಗೊಳ್ಬೇಕಾಗ್ತದೆ ಮೊದಲನೇದಾಗಿ. ಮತ್ತೆ ಒಂದು ಹೋರಾಟ ಅನ್ನುವಂಥದ್ದು ದೀರ್ಘಕಾಲಿಕವಾಗಿ ನಡೆದ್ರೆ ಅದಕ್ಕೆ ನಿಜಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯ ಬರುತ್ತೆ, ಒಂದು ನ್ಯಾಯ ಸಿಗುತ್ತೆ ಅಂತ ಹೇಳೋದಕ್ಕೆ ಎರಡನೆಯ ಒಂದು ಮಾದರಿ ಇದು. ಮತ್ತೆ ನಂಬಿಕೆ. ನಾವೆಲ್ಲರೂ ಕೂಡ ನನ್ನಾದಿಯಾಗಿ ಈ ಹೋರಾಟದಲ್ಲಿ ನಿಮಿತ್ತ ಮಾತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಾವು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇರುವವರು ಅಂತ ಹೇಳುವಂಥದ್ದನ್ನ ನಾವು ಮರಿಬಾರದು. ಇಲ್ಲಿ ಎಡ ಬಲ, ಮಧ್ಯಮ, ಮಹಿಳೆ, ಪುರುಷ, ಧಾರ್ಮಿಕ, ನಾಸ್ತಿಕ ಇವರೆಲ್ರಿಗೂ ಕೂಡ ನಮ್ಮ ಸಂವಿಧಾನದ ಕೆಳಗೆ ಬದುಕಲಿಕ್ಕೆ ಮತ್ತೆ ನ್ಯಾಯ ಕೇಳಲಿಕ್ಕೆ ಹಕ್ಕಿದೆ. ಅದನ್ನ ನಾವು ಮಾಡ್ತಾ ಬಂದಿದ್ದೇವೆ. ನನ್ನ ವೈಯಕ್ತಿಕವಾದಂತ ನಂಬಿಕೆಗಳು ಹೇಳೋದಾದ್ರೆ, ನಾನು ನಮ್ಮ ಸಂವಿಧಾನವನ್ನ ನಂಬಿರುವಂತವನು, ಮತ್ತೆ ನಮ್ಮ ನ್ಯಾಯಿಕ ವ್ಯವಸ್ಥೆ ಮೇಲೆ ಅದಮ್ಯ ಗೌರವ ಮತ್ತೆ ಭರವಸೆ ಇಟ್ಟಿರುವವನು, ಮತ್ತೆ ವೈಯಕ್ತಿಕವಾಗಿ ಯಾವುದೇ ಮನುಷ್ಯ ನಿರ್ಮಿತ ಧರ್ಮಗಳನ್ನ ಗೌರವಿಸ್ತೇನೆ, ಆದ್ರೆ ಅದನ್ನ ಯಾವ್ದನ್ನೂ ಪಾಲನೆ ಮಾಡದೇನೆ ಮಾನವೀಯ ಧರ್ಮವನ್ನಷ್ಟೇ ಪಾಲನೆ ಮಾಡ್ತಾ ಬರ್ತಿರುವವರು. ಅದು ನನ್ನ ಪಾಸಿಟಿವ್ ಫ್ಯಾಕ್ಟರ್ ಆಯ್ತು ಈ ಒಂದು ಹೋರಾಟದಲ್ಲಿ. ನಾನು ಯಾಕೆ ಅದನ್ನ ಹೇಳ್ತೇನೆ ಅಂತಂದ್ರೆ, ನಾವು ಹೇಳೋದೊಂದು ಮಾಡೋದೊಂದು ಮಾಡಿದ್ರೆ, ಆದ್ರೆ ನಡೆ ಒಂದು ನುಡಿ ಒಂದಾದ್ರೆ ಅಲ್ಲಿ ನಮ್ಗೆ ಸ್ವಲ್ಪ ಇಕ್ಕಟ್ಟಾಗುತ್ತೆ. ಆದ್ರೆ ಇಲ್ಲಿ ಬಹಳಷ್ಟು ನನ್ನ ಅಟ್ಯಾಕ್ ಮಾಡ್ಲಿಕ್ಕೆ ನೋಡ್ತಾ ಇದ್ರು ಆ ಒಂದು ಹಿತಾಸಕ್ತಿಗಳು ಯಾರಿದ್ದಾರೆ, ಯಾರು ಈ ಒಂದು ಸ್ಟೇಟಸ್ ಕೋನ್ನ ಮೇಂಟೈನ್ ಮಾಡ್ಬೇಕು ಅಂತ ನೋಡ್ತಾ ಇದ್ರು ಆ ಧರ್ಮಸ್ಥಳದ ವಿಚಾರದಲ್ಲಿ. ಅವರು ನನ್ನ ಮೇಲೆ ಪ್ರಾರಂಭದಲ್ಲಿ ಇವನೊಬ್ಬ ಕ್ರೈಸ್ತ ಬಂದಿದ್ದಾನೆ, ಇವನು ಹಂಗ್ ಹೊಡ್ದಂಗ್ ಹೊಡಿಬೇಕು, ಹಿಂಗ್ ಹೊಡ್ದಂಗ್ ಹೊಡಿಬೇಕು ಅಂತ ಹೇಳ್ತಿದ್ದಾನೆ ಅಂತೆಲ್ಲ ಎಲ್ಲ ಗುಲ್ಲೇಪಿಸಿದವು ಅವ್ರ ಅದಂತದೆಲ್ಲ. ನಾನು ಅದನ್ನ ಮತ್ತೆ ರಿಪೀಟ್ ಹೇಳಲಿಕ್ಕೆ ಹೋಗಲ್ಲ. ಇವ್ರನ್ನ ನಮ್ಮ ಜನ ಧಾರ್ಮಿಕರು ಅಂತ ಅಂದ್ಕೊಂಡಿದ್ರು. ನಾವು ಧರ್ಮವನ್ನ ಬಿಟ್ಟವರು ಅನ್ನುವ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಹೊರಟಿದ್ವಿ. ಆದ್ರೆ ತಮಾಷೆ ಅಂತಂದ್ರೆ, ಯಾರು ಮಹಿಳೆಯರ ಪರವಾಗಿ, ಮಕ್ಕಳ ಪರವಾಗಿ ನಿಲ್ತಾರೆ,
ಯಾರು ಅನ್ಯಾಯದ ವಿರುದ್ಧ ಒಂದು ಧ್ವನಿಯನ್ನ ಹೊರಡ್ತಾರೆ ಅವರೇ ನಿಜವಾದ ಧಾರ್ಮಿಕ. ಜೊತೆಯಲ್ಲಿ ಧರ್ಮ ಅನ್ನುವಂಥದ್ದು ಮತ್ತೆ ನ್ಯಾಯ ಅನ್ನುವಂಥದ್ದು ಸಂವಿಧಾನದ ಮೂಲಕನೇ ಪ್ರಜಾಪ್ರಭುತ್ವದಲ್ಲಿ ಬರುವಂತದ್ದು. ಎಲ್ಲೋ ಮೇಲಿಂದ ಯಾರು ಕೂಡ ಇಳಿದು ಬರೋದಿಲ್ಲ. ಆ ಒಂದು ಒಳ್ಳೆಯ ಮನಸಾಕ್ಷಿ, ಒಳ್ಳೆಯ ಮನಸ್ಸು, ನ್ಯಾಯಿಕ ಮನಸ್ಸು ನಮ್ಮ ನ್ಯಾಯಾಧೀಶರಿಗೆ ಬರ್ಬೇಕಲ್ಲ. ಅದು ಬರ್ಲಿಲ್ಲ ಅಂತಂದ್ರೆ ಎಡವಟ್ಟುಗಳಾಗ್ತವೆ ಅಂತ ಹೇಳೋದಕ್ಕೂ ನಮ್ಮಲ್ಲಿ ಸಾಕಷ್ಟು ಉದಾಹರಣೆಗಳು ಹೈಕೋರ್ಟ್ ನಲ್ಲಿದೆ, ಸುಪ್ರೀಂ ಕೋರ್ಟ್ ನಲ್ಲಿದೆ, ತಳ ಹಂತದ ನ್ಯಾಯಾಲಯಗಳಲ್ಲೂ ಇವೆ. ನಾನು ಅಂದ್ಕೊಂಡಿರುವಂತದ್ದು ಇವತ್ತು ಈ ಒಂದು ಸೌಜನ್ಯ ಪ್ರಕರಣ ಬರೇ ಖಾಲಿ ಟ್ರಂಕ್ ಅಂತ ನಮ್ಮ ಮಂತ್ರಿ ಮಹೋದಯರು ಹೇಳಿದ್ದನ್ನ ನಿಮಗೆ ಸ್ಮರಿಸ್ತೀನಿ. ಅಂತ ಖಾಲಿ ಟ್ರಂಕ್ ಅಲ್ಲ ಇದು, ಇದು ಭರ್ತಿ ಇರುವಂತ ಟ್ರಂಕ್. ಇದ್ರ ಮೇಲೆ ಒಂದು ಒಳ್ಳೆಯ ತನಿಖೆ ಆಗ್ಬೇಕಾಗಿದೆ ಅಂತ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಹೇಳಿದಾಗ ಈಗ ಕೆಲವ್ರ ಬಾಯಿಗೆ ಬೀಗ ಹಾಕತ್ತಾರೆ ಅಂತ ಅನ್ಕೊಂಡಿದ್ದೆ. ಯಾಕೆಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಒಂದು ಮಾತಿದು, issued notice to CBI and the state. What does it mean? ಸುಮ್ನೆ ನಾನು ಹೈಕೋರ್ಟ್ ನಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಇರುವವನು, ನನ್ನ ಸಮಸ್ಯೆಗಳು ನಮ್ಗಿರುವಂತ ಏನು ಕೇಸ್ಗಳನ್ನ ಇಟ್ಕೊಂಡು ಹೋಗಿದ್ದೇವೆ. ಅದೇ ರೀತಿ ಸುಪ್ರೀಂ ಕೋರ್ಟ್ ನಲ್ಲೂ ಕೂಡ ನನಗೆ ಒಂದು ಅನುಭವ ಇದೆ. ಈ ಪ್ರಕರಣಗಳು ಖಾಲಿ ಟ್ರಂಕ್ಗಳನ್ನ ಓಪನ್ ಮಾಡ್ಕೊಂಡು ಕೂತ್ಕೊಳ್ಳಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಯಾವ ನ್ಯಾಯಾಧೀಶರಿಗೂ, ಯಾವ ಚೇರ್ಗೂ, ಯಾವ ಬೆಂಚ್ಗೂ ಸಮಯ ಇಲ್ಲ. ಅಲ್ಲಿ ತುಂಬಿಕೊಂಡಿರುವ ತುಂಬಿಕೊಂಡಿರುವ ಟ್ರಂಕ್ಗಳನ್ನ ಎತ್ತಿ ಬಿಸಾಕ್ತಾರೆ. ತಗೊಂಡೋಗಿ ನಿಮ್ ರಾಜ್ಯದಲ್ಲಿ ಇದನ್ನ ವಿಲೇವಾರಿ ಮಾಡಿ ಅಂತ ಬಿಸಾಕ್ತಾರೆ. ಇಲ್ಲಿ ಬರ್ಬೇಕಾದ ಅವಶ್ಯಕತೆ ಇಲ್ಲ ಅಂತ. ಆದ್ರೆ ಸೌಜನ್ಯ ಪ್ರಕರಣವನ್ನ ಪುರಸ್ಕರಿಸಿದೆ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಅಂತಂದ್ರೆ ಇಟ್ ಈಸ್ ಅ ಟ್ರೆಷರ್. ಇಲ್ಲಿ ಕೆಲಸ ಮಾಡ್ಬೇಕಾಗಿದೆ, ಇದು ಖಾಲಿ ಟ್ರಂಕ್ ಅಲ್ಲ ಅಂತ ಹೇಳೋದು. ಇದನ್ನ ನಮ್ಮ ಜನಸೇವಕರು ಯಾರಿದ್ದಾರೆ ಇವತ್ತು ಆಲಿಯಾಸ್ ಆಳುವ ವರ್ಗದವರು, ಅವರಿಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಬಹಳಷ್ಟು ಕಾಂಟ್ರಿಬ್ಯೂಷನ್ ಇದೆ ಅವ್ರದ್ದು ಈ ಒಂದು ಸೌಜನ್ಯಳ ಒಂದು ಹೋರಾಟವನ್ನ ಹತ್ತಿಕ್ಕುವ ನಿಟ್ಟಿನಲ್ಲಿ. ಇವ್ರುಗಳದೇ ಆಟೋಪಗಳು, ಇವ್ರದೇ ಕಾಂಟ್ರಿಬ್ಯೂಷನ್ ಜಾಸ್ತಿ ಆಗ್ತಾ ಇತ್ತು. ಬಹಳ ಬೇಸರದಿಂದ ಈ ವಿಚಾರ ಹೇಳ್ತೇನೆ. ಯಾರು ಕಾನ್ಸ್ಟಿಟ್ಯೂಷನಲ್ ಒಂದು ಆಬ್ಲಿಗೇಷನ್ ಇಟ್ಕೊಂಡು ಹ್ಯುಮ್ಯಾನಿಟೇರಿಯನ್ ಗ್ರೌಂಡ್ಸ್ ಅಲ್ಲಿ ಇದನ್ನ ಹ್ಯುಮ್ಯಾನಿಟೇರಿಯನ್ ಸ್ಪೆಕ್ಟ್ರಮ್ ಹಾಕೊಂಡು ನೋಡ್ಬೇಕಾಗಿದ್ರು, ಅವ್ರೆಲ್ರೂ ಕೂಡ ರ್ಯಾಲಿ ಮಾಡ್ಕೊಂಡು ಹೋಗ್ತಾರಲ್ಲ, ಹೋಗಿ ಅಲ್ಲಿ ಡ್ಯಾನ್ಸ್ ಮಾಡ್ತಾರಲ್ಲ. ಯಾರ ಪರವಾಗಿ? ತುಳಿತಕ್ಕೊಳಪಟ್ಟಂತವರ ಪರವಾಗಿಯೋ ಅಥವಾ ಶೋಷಣೆ ಮಾಡಿದಂತವರ ಪರವಾಗಿ? ಇವೆಲ್ಲವನ್ನೂ ನನಗೆ ನೆನಪಾಗತ್ತೆ. ಈಗ ನಮಗೆ ನಮ್ಮ ಬೆಂಗಾವಲಿಗೆ ನಮ್ಮ ಸೌಜನ್ಯಳ ಪರವಾಗಿ ನಿಂತದ್ದು ಸರ್ವೋಚ್ಚ ನ್ಯಾಯಾಲಯ ಅಂತಂದ್ರೆ ಅದು ಅಂತಿತ್ತ ಶಕ್ತಿಯ. ನಮ್ಗೆ ಇವತ್ತು ಮತ್ತೆ ಏನು ನ್ಯಾಯಿಕ ವಿತರಣೆಯ ಬಗ್ಗೆ, ನ್ಯಾಯಿಕ ವ್ಯವಸ್ಥೆಯ ಬಗ್ಗೆ, ಮತ್ತೆ ನಮ್ಮ ಸಂವಿಧಾನಾತ್ಮಕ ವ್ಯವಸ್ಥೆಯ ಬಗ್ಗೆ ಒಂದಿಷ್ಟು ಭರವಸೆ ಮತ್ತೆ ಮೊಳಕೆ ಹೊಡಿತಾ ಇರುವಂತದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಹೋಗಿದ್ದು ಈ ಒಂದು ಹೋರಾಟಕ್ಕೆ ಒಂದೇ ಒಂದು ಕಾರಣಕ್ಕೆ ಹೋರಾಟಕ್ಕೆ ಹೋದದ್ದು, ಮಾನವೀಯ ಸೆಳೆತ. ಅಲ್ಲಿ ಯಾವುದೋ ಒಂದು ಮಗು ಸತ್ತು 12 ವರ್ಷ ಆಗಿದೆ. ಅದಕ್ಕೋಸ್ಕರ ಒಂದು ವರ್ಗ, ಅಂದ್ರೆ ನೇರವಾಗಿ ಹೇಳ್ಬೇಕು ಅಂತಂದ್ರೆ ಧರ್ಮದಲ್ಲಿರುವ ಒಂದು ವರ್ಗ, ಕೇಸರಿಯನ್ನ ಒದ್ದುಕೊಂಡಿರುವಂತಹ ವರ್ಗ ಅದು ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅಲ್ಲಿ ನಾವು ನೋಡ್ಬೇಕಾಗಿರೋದು ಒಂದು ಮಗುವಿನ ಅತ್ಯಾಚಾರ, ಒಂದು ಮಗುವಿನ ಕೊಲೆ. ಇಲ್ಲಿ ಕೇಸರಿ, ಕೆಂಪು, ಬಿಳಿ, ಹಸಿರುಗಳನ್ನ ನೋಡ್ತಾ ನನ್ನ ಸಿದ್ಧಾಂತಗಳನ್ನ ಮುಂದಿಟ್ಕೊಂಡು ಹೋಗ್ತಾ ಇದ್ರೆ ನಾನು ಮನುಷ್ಯನೇ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವ ಒಂದೇ ಕಾರಣಕ್ಕೆ ನಾವು ಓದದ್ದು. ಯಾಕೆಂತಂದ್ರೆ ನಮಗೆ 36 ವರ್ಷದ ಒಂದು ಸೇವೆಯ ಅನುಭವ ಇರೋದ್ರಿಂದ, ಒಬ್ಬ ಪ್ರೊಫೆಷನಲ್ ಸೋಷಿಯಲ್ ವರ್ಕರ್ ಆಗಿರೋದ್ರಿಂದ, ಮತ್ತೆ ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಒಂದೇ ಅಂತ ಹೇಳುವಂತ ಒಂದು ಇನ್ಕ್ಲೂಸಿವ್ ವೇ ಆಫ್ ಫೈಟಿಂಗ್. ಅಲ್ಲಿ ನಾನು ಎಡಚ, ನಾನು ಬಲ, ನಾನು ಎಡ, ನಾನು ಮತ್ತೊಂದು ಅಂತ ಹೇಳ್ಕೊಂಡು ಹೋಗ್ತಾ ಇದ್ರೆ ಯಾರ ಮಗುಗೋಸ್ಕರ ನಾವು ಹೋರಾಟ ಮಾಡ್ಬೇಕಾಗ್ತದೆ. ಹಾಗಾಗಿ
ಅದೇ ಒಂದೇ ಒಂದು ಕಾರಣ, ಆ ಮಗುವಿಗೋಸ್ಕರ ಬದ್ಧತೆ ಇಟ್ಕೊಂಡು ಹೋದಂಥದ್ದು. ಮತ್ತೆ ಯಾವುದೇ ಕಾರಣಕ್ಕೂ ಹಿಂದೆ ಬರುವ ಮಾತೇ ಇಲ್ಲ. ನಮ್ಮ ರೀತಿಯಲ್ಲಿ ನಾವು ಸಂವಿಧಾನಬದ್ಧವಾದ ಹೋರಾಟವನ್ನ ಮಾಡ್ತಾ ಬರ್ತೇವೆ, ಜೊತೆಯಾಗಿ ನಿಲ್ತೇವೆ ಅಂತ ಹೇಳುವಂತ ಮಾತನ್ನ ಕೊಟ್ಟಿದ್ದೆ. ಥ್ಯಾಂಕ್ ಯು. ಸ್ಟಾನ್ಲಿ ಅವರು ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಾಕ್ಷಿಯನ್ನ ಒದಗಿಸುವುದಕ್ಕೆ ಪ್ರಯತ್ನ ಪಟ್ಟಾಗ ಮೇನ್ ಸ್ಟ್ರೀಮ್ ಮೀಡಿಯಾಗಳೆಲ್ಲವೂ ಕೂಡ ನಿಮ್ಮ ವಿರುದ್ಧ ತಿರುಗಿ ನಿಲ್ತು ಅನ್ನೋದನ್ನ ನಾವು ಗಮನಿಸಬೇಕಾಗತ್ತೆ. ಮತ್ತೆ ಸೌಜನ್ಯ ಪರ ಹೋರಾಟಗಾರರು, ನೈಜ ಸೌಜನ್ಯ ಪರ ಹೋರಾಟಗಾರರು ಯಾರ ಮೇಲೆ ಆರೋಪವನ್ನ ಮಾಡ್ತಾ ಇದ್ರೋ ಅವರ ಪರವಾಗಿ ಇದ್ದವರೆಲ್ಲರೂ ಕೂಡ ನಿಮ್ಮ ವಿರುದ್ಧವಾಗಿ ಬೊಟ್ಟು ಮಾಡುವಂತ ಕೆಲಸವನ್ನ ಮಾಡಿದ್ರು. ಇದು ಡೋಂಗಿ ಸಾಕ್ಷಿ, ಒಡನಾಡಿ ಸ್ಟಾನ್ಲಿ ಅವರ ಷಡ್ಯಂತ್ರ, ಇದು ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಮಾಡ್ತಾ ಇರುವಂತಹ ಷಡ್ಯಂತ್ರ, ಅದು ಇದು ಅಂತೆಲ್ಲ ಸಾಮಾಜಿಕ ವಲಯದಲ್ಲಿ ಬಹಳ ದೊಡ್ಡ ಚರ್ಚೆ ಬಿಂಬಿಸಲ್ಪಡುವಂತ ಪ್ರಯತ್ನ ಆಯ್ತು ಅಂತ. ಸೊ ಅದಾದ ಬಳಿಕವೂ ಕೂಡ ನೀವು ಕೊಟ್ಟಂತ ಸಾಕ್ಷಿ ಏನಿತ್ತು ಅಂದ್ರೆ, ನಿಮ್ಮ ಸಂಸ್ಥೆಗೆ ಬಂದು ನಾನು ಸೌಜನ್ಯ ಪ್ರಕರಣದ ಆದಂತ ಸಂದರ್ಭದಲ್ಲಿ ನಾನು ಧರ್ಮಸ್ಥಳದಲ್ಲಿ ಇದ್ದೆ ಅಂತ ಯಾರು ಬಂದ್ ಹೇಳಿದ್ರು ಅವರನ್ನ ನೀವು ಮುಖ್ಯ ವೇದಿಕೆಗೆ ತರುವಂತ ಪ್ರಯತ್ನ ಮಾಡಿದಾಗ ಅಲ್ಲಿ ಒಂದಿಷ್ಟು ಗೊಂದಲಗಳು ನಿರ್ಮಾಣ ಆಯಿತು ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಸೊ ಅದ್ ಯಾಕೆ ಹಾಗಾಯ್ತು, ಏನು ಎತ್ತ ಅನ್ನೋದ್ರ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನು ಕೊಡೋದ್ರ ಜೊತೆಗೆ, ಈ ಚಿನ್ನಯ್ಯ ಅನ್ನೋನು ಕೂಡ ಪೊಲೀಸ್ ಸ್ಟೇಟ್ಮೆಂಟ್ ಗಳಲ್ಲಿ ಬೇರೆ ಬೇರೆ ಹೇಳಿಕೆಗಳನ್ನ ಕೊಟ್ಟಿರೋದನ್ನ ಕೂಡ ಗಮನಿಸಬೇಕು. ಅಲ್ಲಿ ಕೂಡ ಆತನ ಮೇಲೆ ಪ್ರಭಾವ ಬೀರುವಂತಹ ಕೆಲಸ ಮಾಡಿದ್ರು. ಆ ಏನು SIT ಅಲ್ಲಿ ಇದ್ದಂತಹ ಒಂದು ಪೊಲೀಸ್ ತಂಡ ಆತನ ವಿರುದ್ಧವಾಗಿ ನಿಂತ್ಕೊಂಡು ಅಂದ್ರೆ ಯಾರು ಆರೋಪಿಗಳಿದ್ದಾರೋ ಅವ್ರ ಪರವಾಗಿ ನಿಂತ್ಕೊಂಡು ಈ ಸೌಜನ್ಯ ಪರ ಹೋರಾಟಗಾರರು ನೈಜವಾಗಿ ಯಾರು ಕೆಲಸ ಮಾಡ್ತಿದ್ರು ಅವ್ರ ವಿರುದ್ಧವಾಗಿ ನಿಂತ್ಕೊಂಡು SIT ಸರ್ಕಾರ ರಚನೆ ಮಾಡಿರುವಂತ SIT ಯನ್ನ ವಿರೋಧಿಸಿ ಅದನ್ನ ಉಲ್ಲಂಘಿಸಿ ಕೆಲಸ ಮಾಡುವಂತ ಬೆಳವಣಿಗೆಗಳೆಲ್ಲವೂ ಕೂಡ ಆಯ್ತು ಅನ್ನೋದನ್ನು ಕೂಡ ಗಮನಿಸಬೇಕಾಗತ್ತೆ. ನಿಮ್ಮ ಸಾಕ್ಷಿಯ ಒಂದಿಷ್ಟು ಗೊಂದಲಗಳೇನಿದೆಯಲ್ಲ ಅದ್ ಯಾಕೆ ಹಾಗಾಯ್ತು ಅನ್ನೋದನ್ನು ವಿವರಿಸೋದಾದ್ರೆ ಅಂತ. ನಮ್ಮ ಸಾಕ್ಷಿಗೆ ಸಂಬಂಧಪಟ್ಟ ಹಾಗೆ ಯಾವ ಗೊಂದಲವೂ ಇಲ್ಲ. ಇವತ್ತಿಗೂ ಕೂಡ ಹೇಳ್ತಾ ಇದ್ದೀನಿ, ಅದೇ ನಿಜವಾದ ಸಾಕ್ಷಿಯಾಗಿ ಉಳ್ಕೊಳ್ಳುತ್ತೆ. ಇನ್ನೊಂದು ಪ್ರೀ ಇನ್ವೆಸ್ಟಿಗೇಷನ್ ಏನಾದರೂ ಸುಪ್ರೀಂ ಕೋರ್ಟ್ ಕಡೆಯಿಂದ ಆದೇಶ ಆದ್ರೆ ಅಲ್ಲಿ ಪ್ರಮುಖವಾದ ಏನು ಸಾಕ್ಷಿ, ನೇರ ಸಾಕ್ಷಿ ನೋಡಿರುವಂತದ್ದು ಈ ಮಹಿಳೆ ಅಥವಾ ಇನ್ಯಾರಾದ್ರೂ ಇದ್ರೆ ಅವ್ರು ಇನ್ನೂ ಬಂದಿಲ್ಲ, ಬರ್ಬೋದು. ಆದ್ರೆ ನನಗೆ ಒಂದು ಹೆಮ್ಮೆ ಇರುವಂತದ್ದು ಏನು ಅಂತಂದ್ರೆ, ಒಡನಾಡಿ ಕಾಲಿಟ್ರೆ ನಿಜವಾಗ್ಲೂ ಕೂಡ ಸತ್ಯ ಪರವಾಗಿ ಕಾಲಿಡುತ್ತೆ. ಯಾವುದೋ ಖಾಲಿ ಪಟ್ಟೆ ಯಾವುದೋ ಪ್ರಚಾರಕ್ಕೋಸ್ಕರ ನಾವು ಹೋಗುವಂತದ್ದು ಇಲ್ಲ. ಅದ್ರ ಅವಶ್ಯಕತೆಯೇ ನಮಗೆ ಬೀಳಲ್ಲ. ನಾವು ಬಹಳ ರಿಸ್ಕ್ ತಗೊಳ್ತಾ ಇದ್ದೀವಿ ಈ ತರ ವಿಚಾರಗಳಲ್ಲಿ. ಸತ್ಯದ ಪರವಾಗಿ ನಿಲ್ಲಿ. ನಮ್ಮನ್ನ ನಂಬಿ ಬಂದಂತಹ ಮಹಿಳೆ ಆಕೆಯನ್ನೇ ಒಂದೂವರೆ ವರ್ಷ ನಾವು ಡೌಟ್ಫುಲ್ ಆಗಿ ನೋಡಿದ್ದಿದೆ. ಅಂದ್ರೆ ಏನಾದ್ರು ಇರ್ಬೋದು, ಯಾವ್ದಾದ್ರು ಮಸಲತ್ತುಗಳು ನಡೀಬಹುದು, ನಾವು ಬಹಳ ಯೋಚನೆ ಮಾಡ್ಬೇಕು, ಬಹಳ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ಹೇಳುವಂತದ್ದು ಮಾಡಿ ಆಕೆಯನ್ನ ಸರಿಯಾದ ರೀತಿಯಾಗಿ ಪರಿಶೀಲಿಸಲಾಗಿ ಇದು ನಿಜವಾಗಿಯೂ ಅವರು ಒಂದು ಏನು ನ್ಯಾಯಪರವಾಗಿ ಸತ್ಯ ಹೇಳಲಿಕ್ಕೆ ಬಂದಂತಹ ಮಹಿಳೆ. ಆಕೆಯ ಒಂದು ನಡೆ ಆಗ್ಲಿ ನುಡಿ ಆಗ್ಲಿ ಇವತ್ತಿಗೂ ಬದಲಾಗ್ಲಿಲ್ಲ. ಆಕೆಯ ಬಗ್ಗೆ ಯಾರ್ಯಾರು ಮಾತಾಡಿದ್ದಾರೋ ಮಾಧ್ಯಮದವರಾದಿಯಾಗಿ ಅವ್ರ ಮೇಲೆ ಆಕೆ ಇವಾಗ ಕಂಪ್ಲೇಂಟ್ ಅನ್ನ ಜಡ್ದಿದ್ದಾರೆ, ಮತ್ತೆ ಕೇಸನ್ನ ನಡೆಸ್ತಾ ಇದ್ದಾರೆ. ಅವ್ರಿಗೆ ಯಾರು ಹಣಕಾಸು ಕೊಡ್ತಾ ಇಲ್ಲ. ಅವರು ಯಾವ ಮಟ್ಟದ ಒಂದು ಕಿಚ್ಚನ್ ಇಟ್ಟಿದ್ದಾರೆ ಅಂತಂದ್ರೆ, ಹಾಕೊಂಡಿರುವ ಓಲೆಯನ್ನ ಮತ್ತೆ ಸರವನ್ನ ಮಾರಿ ಆದ್ರೂ ನಾನು ಇವ್ರಿಗೆ ಪಾಠ ಕಲಿಸ್ತೀನಿ ಅಂತ ಹೇಳೋ ಮಟ್ಟಿಗೆ ಬಂದಿದ್ದಾರೆ. ಅವ್ರಿಗೆ ಯಾರ್ಯಾರನ್ನೂ ಹೋಲಿಸ್ಲಿಕ್ಕೆ ಆಗೋದಿಲ್ಲ. ಈಗ ಅನನ್ಯ ಭಟ್ ಬಂದ್ರು, ಅನಂತರ ಇವ್ರು ಬಂದ್ರು, ಈಗ ಇವ್ರು ಬಂದಿದ್ದಾರೆ. ಇವೆಲ್ಲ ನಡೆಯಲ್ಲ. ಸುಜಾತಾ ಭಟ್ ಅವೆಲ್ಲ ಅವ್ರಿಗೆಲ್ಲ ಇವ್ರನ್ನೆಲ್ಲ ಹೋಲಿಸ್ಲಿಕ್ಕೆ ಬರೋದಿಲ್ಲ. ಏನೇ ಆಗ್ಲಿ ಅವ್ರ ಬಗ್ಗೆ ನನಗೆ ಅನುಭೂತಿ ಇದೆ. ಆದ್ರೆ ನಮ್ಮ ಚಿಕ್ಕ ಕೆಂಪಮ್ಮ ಇವತ್ತಿಗೂ ಕೂಡ ಬದ್ಧವಾಗಿದ್ದಾರೆ. ಮತ್ತೆ ನಾನು ಅನುಭವದಲ್ಲಿ ಹೇಳೋದಾದ್ರೆ ಅವರೊಂದು ಪ್ರಮುಖವಾದಂತಹ ನೇರ ಸಾಕ್ಷಿ. ಅವರನ್ನ ಖಂಡಿತವಾಗ್ಲೂ ಪರಿಗಣಿಸ್ಬೇಕಾಗತ್ತೆ. ದುರದೃಷ್ಟವಶಾತ್ ಅವತ್ತಿನ ಒಂದು ಏನು ನಮ್ಮ SIT ತಂಡದವರು ಅವರನ್ನ ಬಗ್ಗಿಸುವಂತ ಪ್ರಯತ್ನ ಮಾಡಿದ್ರು.
ಯಾರನ್ಯಾರನೋ ನಡ್ಕೊಂಡಂಗೆ ನಮ್ಮ ಮಂಡ್ಯದ ಮಹಿಳೆಯರ ಜೊತೆ ಆಟ ಆಡಕ್ ಬಂದ್ರು. ಹ್ಮ್ ಆಕೆ ನಿಜವಾಗ್ಲೂ ನಮ್ಮ ಮಂಡ್ಯದ ಮಹಿಳೆಯರ ನೇರ ಪ್ರತಿನಿಧಿ ಆಕೆ. ಜಾಡ್ಸ್ ಹ್ಮ್ ಓದಿದ್ದಾರೆ ಎಲ್ಲರನ್ನು ಸೇರಿಸಿ. ಹ್ಮ್ ಇಂಥ ಅಧಿಕಾರಿಗಳಿಂದ ನೋಡಿ ಮೊದಲನೇ ದಿವಸದಿಂದನು ಮಂಗಳೂರು ಮತ್ತು ಬೆಳ್ತಂಗಡಿಯಲ್ಲಿ SIT ಏನ್ ರಚನೆ ಆದಾಗ ಮಂಗಳೂರು ಮತ್ತು ಬೆಳ್ತಂಗಡಿಯಲ್ಲಿ ಕಚೇರಿಯನ್ನ ತೆಗೆಯಲಾಗುತ್ತೆ. ಅಲ್ಲಿ ಸುಮಾರು 30ಕ್ಕೂ ಹೆಚ್ಚು ಕೇಸ್ಗಳು ಬರುತ್ತೆ. ಅದರಲ್ಲಿ ಸೌಜನ್ಯ ಪ್ರಕರಣ ಕೂಡ ಸಂಬಂಧಪಟ್ಟ ಹಾಗೆ ದೂರುಗಳು ಕೂಡ ಬಂದಿತ್ತು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. SIT 2 ಕಡೆಯಲ್ಲಿ ತೆರೆದಿರುವಂತಹ ಕಚೇರಿಗೆ ಬಂದಂತಹ ದೂರುಗಳನ್ನ ಪರಿಗಣಿಸಲಿಲ್ಲ. ಸೌಜನ್ಯ ಪ್ರಕರಣ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಂದಂತಹ ದೂರುಗಳನ್ನ ಪರಿಗಣಿಸಲಿಲ್ಲ ಅನ್ನುವಂತ ಆರೋಪ SIT ಮೇಲೆ ಸೌಜನ್ಯ ಪರ ಹೋರಾಟಗಾರರು ಮಾಡಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಈ ನೀವು ಕೊಟ್ಟಂತಹ ಒಬ್ಬ ಮಹಿಳೆ ಯಾರು ಬಂದ್ರು, ಮಾಸ್ಕ್ ಲೇಡಿ ಯಾರು ಬಂದ್ರು, ಅವರು SIT ವಿಚಾರಣೆಯಲ್ಲಿ ಸಾರಿ ಮಾಸ್ಕ್ ಹಾಕ್ಲೇ ಮಾಸ್ಕ್ ತೆಗೆದ್ರವ್ರು ಹೌದೌದು ಬೇಕಾಗಿಲ್ಲ. ಲೇಟರ್ ನಾನು ಹೇಳಿರೋದು ಸ್ಟಾರ್ಟಿಂಗ್ ಬಂದಾಗ ಮಾಸ್ಕ್ ವಿತ್ ಮಾಸ್ಕ್ ಆಮೇಲೆ ಅವರು ಮಾಸ್ಕ್ ತೆಗೆದ್ರು, ಅದೆಲ್ಲವೂ ಕೂಡ ಬೆಳವಣಿಗೆ ಆಯ್ತು ಬಿಡಿ. ಈ ಅವರು SIT ವಿಚಾರಣೆಯಲ್ಲಿ ಭಾಗಿಯಾಗಿದ್ರ ಅಥವಾ ನಿಮ್ಮನ್ನ SIT ವಿಚಾರಣೆಗೆ ಕರೆದಿರುವಂತದ್ದು ಏನಾದ್ರೂ ಆಗಿತ್ತಾ? SIT ಯಲ್ಲಿ ಏನ್ ಈ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ ನಡೆದಿದೆ ನೀವು ಕೊಟ್ಟಂತ ಸಾಕ್ಷಿಯಿಂದ ಅಂತ? ನೋಡಿ, SIT ಅವರಿಗೆ ಈ ಸಾಕ್ಷಿಯ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ಇನ್ಕ್ಲಿನೇಷನ್ ಇರ್ಲಿಲ್ಲ ಅಂದಿದ್ರೆ, ಅದು ಬಹಳ ಮುಖ್ಯ ಅಂತ ಅನ್ಸಿರ್ಲಿಲ್ಲ ಅಂದಿದ್ರೆ ಅದನ್ನ ಅವರು ಯಾವುದೇ ತರದ ಏನು ತನಿಖೆಗೆ ಕರಿತಿರ್ಲಿಲ್ಲ. ಅವ್ರಿಗೆ ದಿನಾಂಕ ಕೊಟ್ಟು ತಾರೀಕು ನಿಗದಿಪಡಿಸಿ ಅವ್ರನ್ನ ಕರೆಸಿ ಅವರನ್ನ ಅಲ್ಲಿ ಭಯಭೀತಗೊಳಿಸುವಂತ ಕೆಲಸ SIT ಮಾಡಿದೆ ಅಂತಂದ್ರೆ SIT ಅವರು ಯಾರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ ಆ ದಿವಸ ಅಂತ ಹೇಳೋದು ಬಹಳ ಮುಖ್ಯ ಆಗ್ತದೆ. ಈಗ ಒಂದು ಕೊಲೆ ಆಗ್ಲಿ, ಅತ್ಯಾಚಾರವಾಗ್ಲಿ, ಅಪಹರಣವನ್ನ ನೋಡಿದಂತ ವ್ಯಕ್ತಿಗಳನ್ನ ನಡೆಸಿಕೊಳ್ಳುವ ರೀತಿಯಲ್ಲಿ SIT ಅವತ್ತು ಚಿಕ್ಕ ಕೆಂಪಮ್ಮನ ವಿಚಾರದಲ್ಲಿ ನಡ್ಕೊಂಡಿಲ್ಲ. ಚಿಕ್ಕ ಕೆಂಪಮ್ಮನವರಿಗೆ ಭಯ ಹುಟ್ಟಿಸಿದ್ದಾರೆ. ನಿನಗೆ ಪೊಲೀಸ್ ಭಾಷೆಯಲ್ಲಿ ಮಾತಾಡಿದ್ರೆ ಆವಾಗ ಅರ್ಥ ಆಗೋದು, ನೀವು ಈ ರೀತಿಯಾದ ಹೀರೋಯಿನ್ ತರ ಮಾತಾಡುವಂತದ್ದೇನ್ ಇಲ್ಲಿ ನಡೆಯೋದಿಲ್ಲ ಅಂತ ಯಾವನು ಒಬ್ಬ ಇನ್ಸ್ಪೆಕ್ಟರ್ ಹೇಳಿದ್ದನ್ನ ನಾನು ಇವತ್ತು ಹೇಳ್ತೆ. ಆತನ ಹೆಸರು ನನಗೆ ಇವತ್ತು ನೆನಪಾಗ್ತಿಲ್ಲ. ಅವ್ರನ್ನ ಟ್ರಾನ್ಸ್ಫರ್ ಮಾಡಿದ್ರು, ಅಲ್ಲಿಂದ ಕಿತ್ತು ತೆಗೆದಾಕಿ ಟ್ರಾನ್ಸ್ಫರ್ ಮಾಡಿದ್ರು. ಮಂಜುನಾಥ್ ಗೌಡ ಅಂತ ಹೇಳುವಂತ ವ್ಯಕ್ತಿಯನ್ನ. ಯಾರೇ ಆಗ್ಲಿ ಈ SITಗಳನ್ನ ನಿರ್ಮಾಣ SIT ನಿರ್ಮಾಣ ಆಗಿರೋದು ಅದೇ ರೀತಿಯಲ್ಲಿ ನಡೆಸ್ಕೊಂಡಿದ್ರು ಅನ್ನುವಂತ ಆರೋಪವೂ ಇದೆ ಅಂತ. ಚಿನ್ನಯ್ಯ, ಜಯಂತ್ ಅವರಿಗೂ ಕೂಡ ಹೌದು ಇಲ್ಲಿ ಬಂದಿದ್ದು ಅವ್ರಿಗೆ ವಕ್ರಸ್ಕೊಂಡಿದ್ದು ಎಲ್ಲಿ ಅಂತಂದ್ರೆ ಚಿನ್ನಯ್ಯನ ವಿಚಾರದಲ್ಲಿ ಅವರು ಸಕ್ಸಸ್ ಆದ್ರು. ಸುಜಾತಾ ಭಟ್ ಅವರ ವಿಚಾರದಲ್ಲಿ ಸಕ್ಸಸ್ ಆದ್ರು. ಅದೇ ಸ್ಟ್ರಾಟಜಿ ನಮ್ಮ ಚಿಕ್ಕ ಕೆಂಪಮ್ಮನ ಹತ್ರ ಬಳಸಕ್ ನೋಡುದು. ಚಿಕ್ಕ ಕೆಂಪಮ್ಮ ಹುಲಿ ಆಗ್ಬಿಟ್ಟು, ಹೆಣ್ಣು ಹುಲಿ ಆಗ್ಬಿಟ್ಟು. ಚಿಕ್ಕ ಕೆಂಪಮ್ಮ ಮಾತ್ರ ಅಲ್ಲ, ಒಡನಾಡಿಯನ್ನ ನಂಬಿ ಹೋಗಿರುವಂತ ಒಡನಾಡಿಗೆ ಬಂದಂತಹ ಹೆಣ್ಮಗಳು. ಇಲ್ಲಿಂದಲೇ ಯಾವುದೇ ರೀತಿಯ ಸುಳ್ಳು ತಟವಟಕಗಳಿಗೆ ಒಡನಾಡಿಯಲ್ಲಿ ಜಾಗ ಇಲ್ಲ. ಮತ್ತೆ ಸತ್ಯ ಇದ್ರೆ ನಾವು ಯಾರನ್ನೂ ಕೂಡ ಬಿಟ್ಟಿದ್ದು ನಮ್ಮ ಇತಿಹಾಸದಲ್ಲೂ ಇಲ್ಲ. ಅದ್ ಯಾರಾದ್ರೂ ಆಗಿ ಸತ್ಯ ಪರವಾಗಿ ನಿಲ್ತೇವೆ. ಯಾಕೆ ಅಂತಂದ್ರೆ ನನಗೂ ಕೊನೆಗೂ ನನಗೆ ಆಗ್ಲಿ ಅಥವಾ ನಮ್ಮ ಸಂಸ್ಥೆಗೆ ಇರುವಂತಹ ಧೈರ್ಯ ಮತ್ತೆ ನಂಬಿಕೆ ನಮ್ಮನ್ನ ಕಾಯ್ಲಿಕ್ಕೆ ನಮ್ಮ ನ್ಯಾಯಾಲಯ ಬರುತ್ತೆ ಅನ್ನುವಂಥ ಅದು ನಮ್ಮ ವಿಚಾರದಲ್ಲಿ ಮತ್ತೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಸಂಸ್ಥೆಯಲ್ಲಿ ಇನ್ನಷ್ಟು ಪೂರಕ ದಾಖಲೆಗಳಿವೆ. ಅದನ್ನ ನಾವು ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಅಥವಾ SITಗೆ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ ಅನ್ನೋದನ್ನ ಹೇಳಿದ್ರಿ. ಇದನ್ನ ಹೊರತಾಗಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ದೊಂದು ಸ್ಟಡಿ ಇದ್ದೇ ಇರುತ್ತೆ, ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಒಂದಿಷ್ಟು ಅಧ್ಯಯನ ಮಾಡಿರ್ತೀರಿ ಅಥವಾ ಸಂಶೋಧನೆ ಮಾಡಿರ್ತೀರಿ, ಬೇರೆ ಬೇರೆ ಮೂಲಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿರ್ತೀರಿ, ಬೇರೆ ಏನೋ ಒಂದು ಸೋರ್ಸ್ ಸಿಕ್ಕಿರುತ್ತೆ ನಿಮ್ಗೆ, ಎಲ್ಲವೂ ಇರುತ್ತೆ. ಈ ಸೌಜನ್ಯ ಪ್ರಕರಣ ಈಗ ಮತ್ತೆ ಮುನ್ನೆಲೆಗೆ ಬಂದಿರೋದು. ಕೋರ್ಟ್ ಏನ್ ಹೇಳಿತ್ತು ಅಂತಂದ್ರೆ, ಈ ಹಿಂದೆ ನಮ್ಗೆ ಮೆಡಿಕಲ್ ಎವಿಡೆನ್ಸ್ ಇಲ್ಲ ಅನ್ನೋ ಕಾರಣಕ್ಕೆ ಈ ಪ್ರಕರಣವನ್ನ ಒಂದಿಷ್ಟು ಬೆಳವಣಿಗೆ ಅಲ್ಲಿ ಕುಂಠಿತಗೊಂಡಿತ್ತು. ಅದಾದನ್ನ ಬಳಿಕ ಈಗ ಕುಸುಮಾವತಿ ಅವರು ಹೈಕೋರ್ಟ್ ನ
ತೀರ್ಪನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಹೋದಾಗ ಈ ರೀತಿಯ ಒಂದು ಬೆಳವಣಿಗೆ ಆಗಿದೆ, ನೋಟಿಸ್ ನೀಡುವಂತ ಕೆಲಸ ಆಗಿದೆ ಅಂತ. ನೀವು ಬೇರೆ ರೀತಿಯಾಗಿ ಈಗ ಕುಸುಮಾವತಿ ಪರವಾಗಿ ವಕೀಲರು ಆ ಮೆಡಿಕಲ್ ಎವಿಡೆನ್ಸ್ ಮತ್ತೆ ಪೂರಕವಾದಂತಹ ದಾಖಲೆಗಳನ್ನ ಕೊಟ್ಟಿದ್ದಾರೆ. ನೀವು ಹೇಳಿರುವ ಹಾಗೆ ಸೌಜನ್ಯ ಪ್ರಕರಣಕ್ಕೆ ನಿಮ್ಮಲ್ಲಿ ಬೇರೆ ಬೇರೆ ದಾಖಲೆಗಳಿದೆ ಅನ್ನೋದನ್ನ ಹೇಳಿದ್ದೀರಲ್ಲ, ಸೊ ಅದಕ್ಕೆ ಬೇರೆ ಏನಾದ್ರೂ ಸಾಕ್ಷಿಯನ್ನು ಒದಗಿಸುವಂತ ಪ್ರಯತ್ನ ಮಾಡ್ತೀರಾ ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ? ಖಂಡಿತ ಮಾಡ್ತೇವೆ. ಯಾಕೆ ಅಂತಂದ್ರೆ ಯಾವುದೋ ವೇಳೆಯಲ್ಲಿ ಏನನ್ನೂ ಮಾಡ್ಲಿಕ್ಕೆ ಬರೋದಿಲ್ಲ. ಈಗ SIT ಮಾಡ್ತಾ ಇದ್ದಂತದ್ದು ತನಿಖೆ ಬೇರೆ ಉಳಿದ ಏನು ಸಸ್ಪಿಷಿಯಸ್ ಡೆತ್ ಗಳು ಏನೇನ್ ಆಗಿದ್ದವು ಅವುಗಳ ಪರವಾದಂತ ಒಂದು ತನಿಖೆನ ಮಾಡ್ತಿದ್ದಾಗ ನನ್ನ ಹತ್ರ ಇದ್ದಂತ ಸಾಕ್ಷಿಗಳನ್ನ ತಗೊಂಡೋಗಿ ಹಾಳು ಮಾಡ್ಕೊಳ್ಳೋದಂತ ಕೆಲಸವನ್ನ ನಾವು ಮಾಡ್ಬಾರ್ದು. ಈಗ ಸುಪ್ರೀಂ ಕೋರ್ಟ್ ಇವಾಗ ಆದೇಶ ಮಾಡಿ ಮರು ತನಿಖೆ ಏನಾದ್ರು ಮಾಡಿದಾಗ ಅದೊಂದು ಭರವಸೆ, ಅದೊಂದು ಆಶಾಕಿರಣ. ಆವಾಗ ನಮ್ಮಲ್ಲಿರುವಂತಹ ವಿಚಾರಗಳನ್ನ, ನಮ್ಮಲ್ಲಿರುವ ಸಾಕ್ಷಿಗಳನ್ನ ನಾವು ಶಿಸ್ತುಬದ್ಧವಾಗಿ ಆ ತನಿಖಾ ತಂಡಕ್ಕೆ ಒಪ್ಪಿಸುವಂತ ಕೆಲಸವನ್ನ ನಾವು ಖಂಡಿತ ಮಾಡ್ತೇವೆ. ಹೇಳಬಹುದಾ ಸ್ಟ್ಯಾನ್ಲಿ ಅವರೇ, ಯಾವ ತರದ ದಾಖಲೆಗಳಿದೆ ಸೌಜನ್ಯ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಅನ್ನೋದನ್ನ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಬಹುಶಃ ನೀವು ಬಯಸದೇ ಇದ್ರೂ ಕೂಡ ಒಂದು ಸೂಕ್ಷ್ಮವಾಗಿ ಹೇಳೋದಾದ್ರೆ ಯಾವ ತರದ ಸಾಕ್ಷಿಗಳು ಈಗ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮಲ್ಲಿ ಇದೆ ಅನ್ನೋದು ಹೇಳೋದಾದ್ರೆ? ಈಗ ಜೀವಂತವಾಗಿರುವಂತ ಸಾಕ್ಷಿಗಳು ನಮ್ಮ ಜೊತೆಯಲ್ಲಿ ಇದ್ದಾರೆ. ಒಂದು ಎರಡನೇದು, ಈಗ ಅವುಗಳ ವಿವರಣೆಯನ್ನ ಕೊಡ್ತಾ ಹೋದ್ರೆ ಅದು ತನಿಖೆಗೆ ಅಡ್ಡಿ ಆಗುತ್ತೆ, ಅಥವಾ ಆರೋಪಿಗಳು ನಾವು ಎಡವಟ್ಟು ಮಾಡ್ಕೊಳ್ತಾ ಇದ್ರು ಆರೋಪಿಗಳು ಅದರ ಲಾಭವನ್ನ ತಗೊಳ್ತಾ ಇರ್ತಾರೆ. ಆರೋಪಿಗಳು ನಿದ್ದೆ ಮಾಡದೆ ಸುಮಾರು 13-14 ವರ್ಷ ಆಗಿದೆ ಅಲ್ಲ, ಅವ್ರ ಕೆಲಸ ಏನು ಅಂತಂದ್ರೆ ಎಲ್ಲಾ ಸಾಕ್ಷಿಗಳನ್ನ ಹಾಳು ಮಾಡ್ತಾ ಬರೋದು. ರವಿ ಪೂಜಾರಿ ಅನ್ನುವಂತಹ ಏನು ಪ್ರತ್ಯಕ್ಷ ಸಾಕ್ಷಿ, ಅವನು ಕೂಡ ಅನುಮಾನಾಸ್ಪದವಾಗಿ ಸತ್ತೋಗ್ತಾನೆ. ಇನ್ನು ಯಾವುದೋ ಅದನ್ನ ಆತ್ಮಹತ್ಯೆ ಅಂತ ಬಿಂಬಿಸಲಾಯ್ತು, ಅದು ಆತ್ಮಹತ್ಯೆ ಅಂತ ಬಿಂಬಿಸಲಾಯ್ತು. ಮತ್ತೊಬ್ಬ ಮಹಿಳೆ, ಮನೆ ಕೆಲಸ ಮಾಡ್ತಿದ್ದಂತ ಇನ್ನೊಬ್ಬ ಮಹಿಳೆ, ಆಕೆಯು ಕೂಡ ಬಾವಿಗೆ ಬಿದ್ದು ಸತ್ತೋದ್ಲು ಅಂತ, ಅದು ಆತ್ಮಹತ್ಯೆ ಅಂತ ಆಯ್ತು. ಈ ರೀತಿಯಾಗಿ ಬೇರೆ ಬೇರೆ ಪ್ರಕರಣದಲ್ಲಿ ಹೆಸರು ವರ್ಜ ಪೂಜಾರ್ತಿ. ಹೌದೌದು, ಎಕ್ಸಾಕ್ಟ್ಲಿ. ಅವರೆಲ್ಲರೂ ಕೂಡ ಆತ್ಮಹತ್ಯೆ ಅಂತ ಆಯ್ತು. ಈಗ ಅವರು ಬಹಳ ಆಕ್ಟಿವ್ ಆಗಿ ಒಂದು ಬೇಟೆಯಲ್ಲಿ ತೊಡಕೊಂಡಿರ್ತಾರೆ. ಯಾರ್ಯಾರು ಇಲ್ಲಿ ಸಾಕ್ಷಿ ಇದ್ದಾರೆ ಅವ್ರನ್ನೆಲ್ಲರನ್ನೂ ಕೂಡ ದೇವರ ಹೆಸರಿನಲ್ಲೋ, ದೇವದ ಹೆಸರಿನಲ್ಲೋ, ಅಥವಾ ಹಣಕಾಸು ನೀಡಿಯೋ, ಅಧಿಕಾರ ದುರುಪಯೋಗ ಪಡಿಸಿಕೊಂಡು, ಅಥವಾ ತನಿಖಾಧಿಕಾರಿಗಳನ್ನೇ ಬಳಸ್ಕೊಂಡು ಅವರನ್ನ ಬಾಯಿ ಮುಚ್ಚಿಸುವಂತ ಕೆಲಸವನ್ನ ಮಾಡ್ತಾನೆ ಇರ್ತಾರೆ. ಹಾಗಾಗಿ ನಾನು ಇವಾಗ ಅದ್ರ ಬಗ್ಗೆ ಜಾಸ್ತಿ ಮಾತನಾಡೋದಿರೋದೇ ಒಳ್ಳೇದು ಅಂತ ಅನ್ಸುತ್ತೆ. ಆದ್ರೆ ಖಂಡಿತವಾಗ್ಲು ಈಗ ಎಕ್ಸ್ಪೋಸ್ ಆದ ಕಾರಣ ಕೇಳ್ತೇನೆ, ಚಿಕ್ಕ ಕೆಂಪಮ್ಮ ನಿಜವಾದ ಪ್ರಮುಖವಾದ ಸಾಕ್ಷಿ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಅವರನ್ನ ಎಲ್ಲಾ ರೀತಿಯಲ್ಲೂ ಇವರು ತನಿಖೆಗೆ ಒಳಪಡಿಸ್ಲಿ. ನಾವೇ ಹೇಳ್ತಾ ಇದ್ದೀವಿ ಹೇಳ್ಕೊಂಡಿದ್ದಾರೆ ಆಲ್ರೆಡಿ. ಹೌದು, ನಾದಿಯಾಗಿ ನಮ್ಮನ್ನೂ ಕೂಡ ಸೇರಿಸಿ ಬ್ರೈನ್ ಮೇಪಿಂಗ್ ಆದ್ರೂ ಮಾಡ್ಲಿ, ಮತ್ತೊಂದಾದ್ರೂ ಮಾಡ್ಲಿ, ಸತ್ಯ ಒಂದ್ ಬಿಟ್ಟು ನಾವು ಯಾವ್ದನ್ನೂ ಕೂಡ ಮಾತನಾಡಲ್ಲ. ಮತ್ತೆ ಸುಳ್ಳು ಸಾಕ್ಷಿಗಳನ್ನ ನಾವು ಎನ್ಕರೇಜ್ ಮಾಡುವ ಕೆಲಸ. ಯಾಕಂದ್ರೆ ವಿ ಹ್ಯಾವ್ ಸ್ಟಡಿಡ್ ಲಾ. ನಮ್ಗೆ ಕಾನೂನು ಬಗ್ಗೆ ಬಹಳ ಗೌರವ, ಮತ್ತೆ ಅದರ ಒಂದು ಅಸ್ಮಿತೆ ಏನಿದೆ, ಅದರ ಘನತೆ ಏನಿದೆ, ಅದನ್ನ ಎತ್ತಿ ಹಿಡಿಯಕ್ಕೆ ನಾವು ಪೊಲೀಸ್ನವ್ರ ಬಗ್ಗೆ ಮಾತಾಡ್ತಾನೆ, ಪೊಲೀಸ್ನವ್ರ ಬಗ್ಗೆ ಬಹಳ ಗೌರವ ಇಟ್ಟವಂತವ್ರು. ಯಾಕೆ ಇಷ್ಟೊಂದು ಅರ್ಚಾಡ್ತೀವಿ ಅಂತಂದ್ರೆ ಈ ಭ್ರಷ್ಟರು ವಿರುದ್ಧ ಈ ಕೆಲವು ಭ್ರಷ್ಟರು ಹೇಸಿಗೆ ತಿನ್ನೋದ್ರ ಮೂಲಕ ಒಂದು ಕಾಕಿ ಬಟ್ಟೆಗೆ ಕಳಂಕ ತರ್ತಾರೆ. ಹಾಗಾಗಿ ನಾವು ಅವ್ರನ್ನ ಜರಿಯುವಂತ ಕೆಲಸ ಮಾಡ್ತೀವಿ ಬಿಟ್ರೆ, ಒಳ್ಳೆ ಅಧಿಕಾರಿಗಳು ಬಂದ್ರೆ ಖಂಡಿತವಾಗ್ಲೂ ಇದೇನು ಬಗೆಹರಿಸಲಾಗದಂತಹ ಕೇಸ್ ಏನಲ್ಲ. ನಡೆದಿರೋದು ಅಂಡರ್ ವರ್ಲ್ಡ್ ಅಲ್ಲ, ಅಥವಾ ಯಾವುದೋ ಕ್ಲಾಸ್ 1 ಸಿಟಿಲ್ ಅಲ್ಲ, ಒಂದು ಗ್ರಾಮದಲ್ಲಿ ನಡೆದಿರುವಂತದ್ದು ಇದು.
ಹ್ಮ್ ಈ ರೀತಿಯಾದಂತಹ ಅತ್ಯಾಚಾರ ಮತ್ತೆ ಕೊಲೆಗಳು ಅಲ್ಲಿ ಸರಣಿಯಲ್ಲಿ ನಡೆದಿದ್ದಾವೆ. ಹ್ಮ್ ಆ ಎಲ್ಲಾ ಕೇಸ್ಗಳಲ್ಲೂ ಕೂಡ ಯಾವುದೇ ರೀತಿಯ ತನಿಖೆಗಳು ನಡೆದಿಲ್ಲ. ಹ್ಮ್ ಅಲ್ಲಿ ಸತ್ತಿರುವಂತಹ ಅವಳಿ ಯಾರು ಅವಳಿ ಶವಗಳು ಬಿದ್ದಿದ್ವಲ್ಲ, ನಾರಾಯಣ ಸಾಫಲ್ಯ ಮತ್ತೆ ಯಮುನಾ ಸಾಫಲ್ಯ, ಯಾಕೆ ಹ್ಮ್ ಸತ್ರು, ಹೇಗ್ ಸತ್ರು, ಯಾರು ಸಾಯಿಸಿದ್ರು, ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಒಂದು ತಾರ್ಕಿಕ ಅಂತ್ಯ ಈ ಕೇಸಿಗೆ ಸಿಗ್ಲಿಲ್ಲ. ಹ್ಮ್ ಹ್ಮ್ ಈ ರೀತಿಯಾಗಿ ಅಲ್ಲಿ ಕೃಷಿಕ ಒಬ್ಬ ಸಾಯ್ತಾನೆ, ಕೇರಳದಿಂದ ಬಂದಂತವನು, ಹ್ಮ್ ಅವನಿಗೂ ನ್ಯಾಯ ಸಿಗ್ಲಿಲ್ಲ. ಇದಕ್ಕೂ ಹಿಂದೆ 2 ಜನ ಹೆಣ್ಣು ಮಕ್ಕಳು ತೀರ್ಕೊಂಡಿದ್ದಾರೆ, ಅವ್ರಿಗೂ ಸಿಕ್ಕಿಲ್ಲ. ಇನ್ನು 74 ಪ್ರಕರಣಗಳಲ್ಲಿ FIR ಮಾಡಿ ಅಂತ ಇವಾಗ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯ ಇವತ್ತು ಆದೇಶ ಕೊಟ್ಟಿದೆ. ಹ್ಮ್ ಅದಕ್ಕೂ ನ್ಯಾಯ ಸಿಗ್ಬೇಕಾಗಿದೆ. ಹ್ಮ್ ಅದೇ ರೀತಿ ಇವಾಗ ಸರ್ವೋಚ್ಚ ನ್ಯಾಯಾಲಯ ಇಲ್ಲ ಈ ಕೇಸ್ನಲ್ಲಿ ಖಾಲಿ ಟ್ರಂಕ್ ಅಲ್ಲ, ಇದು ಭರ್ತಿ ಆಗಿರುವ ಟ್ರಂಕ್, ಸರಿಯಾಗಿ ತನಿಖೆ ಮಾಡ್ಲಿಲ್ಲ, ಹ್ಮ್ ಸರಿಯಾದ ತನಿಖೆಗಳೇ ನಡೀಲಿಲ್ಲ. ಹ್ಮ್ ಗೋಲ್ಡನ್ ಆರ್ಸ್ ಅಲ್ಲಿ ಏನ್ ಕೆಲಸ ಮಾಡಬೇಕಾಗಿತ್ತು ಆತ, ಯಾರು ಇನ್ಸ್ಪೆಕ್ಟರ್ ತನಿಖಾಧಿಕಾರಿ, ಅವನು ಆ ಕೆಲಸವನ್ನ ಬಿಟ್ಟು ಬಾಕಿ ಎಲ್ಲಾ ಕೆಲಸಗಳನ್ನು ಮಾಡ್ತಾನೆ. ಆ ಒಂದು ಪೋಸ್ಟ್ ಮಾರ್ಟಮ್ ಅನ್ನ ಒಂದು ನೈತಿಕವಾಗಿ, ಒಂದು ಎಥಿಕಲ್ ಆಗಿ, ವೃತ್ತಿ ಗೌರವ ಇಟ್ಕೊಳ್ತಾ ಮಾಡ್ಬೇಕಾದ ಇಬ್ಬರು ವೈದ್ಯರುಗಳು ಎಲ್ಲಾ ವೈಜ್ಞಾನಿಕ ಸಾಕ್ಷಿಗಳನ್ನ ನಾಶ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಕತ್ತಲಲ್ಲಿ ಪೋಸ್ಟ್ ಮಾರ್ಟಮ್ ಅನ್ನ ಮಾಡ್ತಾರೆ, ಬೆಳಕಿಲ್ಲದಿರುವಂತ ಸಂದರ್ಭದಲ್ಲಿ. ಅದನ್ನ ವರ್ಗಾಯಿಸಬಹುದಿತ್ತು, ಅವರು ಜಿಲ್ಲಾ ಕೇಂದ್ರಕ್ಕೆ ವರ್ಗಾಯಿಸುವ ಎಲ್ಲಾ ಸಾಧ್ಯತೆಗಳು ಇದ್ರೂ ಕೂಡ ಮಾಡಲ್ಲ. ತರಾತುರಿಯಲ್ಲಿ ಇವರು ಈ ಕೆಲಸವನ್ನ ಮಾಡಿ ಮುಗಿಸ್ತಾರೆ. ಅದಕ್ಕೂ ಮೊದಲು ಒಬ್ಬ ಮಿಕಾನನ್ನ ಪಟ್ಟಂತ ಹಿಡಿದು ತಂದ್ಬಿಟ್ಟಿರ್ತಾರೆ ಈ ಪೊಲೀಸ್ನವರು, ಜನರ ಬಾಯಿಯನ್ನ ಮುಚ್ಚಿಸ್ಲಿಕ್ಕೋಸ್ಕರ. ಸಂತೋಷ್ ರಾವ್ ಪಾಪದ ಮನುಷ್ಯನನ್ನ, ಅವನನ್ನ ಈ ಘಟನೆ ನೈಜಾರ್ಥದಲ್ಲಿ ಘಟನೆ ನಡೆಯಕ್ಕೂ ಮೊದಲೇ ಈತ ಅಲ್ಲಿ ಇವರ ಕೈವಶ ಆಗಿರ್ತಾರೆ. ಇವೆಲ್ಲವೂ ಇದೆ. ಅಲ್ಲಿಂದ ಬಂದಂತಹ CID, ಅಲ್ಲಿಂದ ಬಂದಂತಹ CBI, ಇವ್ರು ಯಾರೂ ಕೂಡ ಹೊಸದಾದಂತ ತನಿಖೆಗಳನ್ನ ಮಾಡಲ್ಲ. ಈ ಕೆಳ ಹಂತದ ಅಧಿಕಾರಿಗಳು ಏನನ್ನ ಸಂಗ್ರಹಿಸಿ ಕೊಡ್ತಾ ಬಂದ್ರು ಅದನ್ನೇ ಅದನ್ನೇ ಮಾಡ್ತಾ ಬಂದಂತದ್ದು. ಸೊ CBI ವಾಸ್ ನಾಟ್ ಇದರಿಂದ ಎಕ್ಸ್ಕ್ಲೂಡ್ ಆಗಿಲ್ಲ ಇವರಿಂದ, ಈ ಒಂದು ಗುಂಪಿಂದ, ಭ್ರಷ್ಟತೆಯಿಂದ. ಆಮೇಲೆ ಒಂದು ಆಬ್ವಿಯಸ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಸ್ಟೇಟ್ ಈ ಪ್ರಕರಣಕ್ಕೆ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ರೆ, ಅಂದ್ರೆ ನ್ಯಾಯ ಕೊಡಿಸಬಾರ್ದು ಅಂತಿದ್ರೆ SIT ಅಧಿಕಾರಿಗಳಾದ್ರೂ ಏನ್ ಮಾಡ್ತಾರೆ? ಸ್ವಲ್ಪ ಮೇಲೂ ಕೂಡ ಆರೋಪವನ್ನ ಮಾಡ್ತಾ ಇದ್ದೀರಿ ಅಂತ ಆಯ್ತು. ಅಲ್ಲ, ಅವ್ರು ಹೇಳಿದಾರಲ್ಲ, ಸ್ವಲ್ಪ ನೋಡಿ ಮಾಡಿ ಅಂತ ಹೇಳಿದಾರಲ್ಲ ತನಿಖಾಧಿಕಾರಿಗಳಿಗೆ. ಸ್ವಲ್ಪ ನೋಡಿ, ಸೆನ್ಸಿಟಿವ್ ಇಶ್ಯೂ, ನೋಡಿ ಮಾಡಿ ಅಂತಂದ್ರೆ ಅರ್ಥ ಏನು? ತನಿಖಾಧಿಕಾರಿಗೆ ಅಷ್ಟು ಆ ಮಟ್ಟದ ಒಂದು ಸ್ವಾತಂತ್ರ್ಯ ಇಲ್ಲ ಅಂತಾನೆ. ಆದ್ರೆ ನ್ಯಾಯಿಕ ವ್ಯವಸ್ಥೆಯಲ್ಲಿ ತನಿಖಾಧಿಕಾರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಇರುತ್ತೆ. ಪ್ರಧಾನಮಂತ್ರಿ ಆದಿಯಾಗಿ, ನಮ್ಮ ಈ ರಾಷ್ಟ್ರಪತಿ ಆದಿಯಾಗಿ ತನಿಖಾಧಿಕಾರಿಯ ನಡುವೆ ಮಧ್ಯ ಪ್ರವೇಶಿಸ್ಲಿಕ್ಕೆ ಆಗೋದಿಲ್ಲ. ಹಿಂಗಿರುವಾಗ ನಮ್ಮ ಅಧಿಕಾರಿಗಳಿಗೆ, ನಮ್ಮ ಮಂತ್ರಿಗಳು, ಹೋಮ್ ಮಿನಿಸ್ಟರ್ ಆಗ್ಬೋದು, ಅಥವಾ ಇನ್ನು ನಮ್ಮ ಯಾರು ಡೆಪ್ಯೂಟಿ CM ಅವರು, ಇದು ಖಾಲಿ ಟ್ರಂಕ್, ಇಲ್ಲಿ ಏನು ಇಲ್ಲ, ನೋಡಿ ಮಾಡಿ ಅನ್ನೋಂಥದ್ದು ತನಿಖೆ ನಡೆಸ್ತಿರುವಂತ ಸಂದರ್ಭದಲ್ಲಿ ಎಲ್ರು ವಿಧಾನಸೌಧದಿಂದ ರ್ಯಾಲಿಗೆ ಹೊರಟ್ರೆ ಅದು ಯಾವ ತರದ ಸಂದೇಶವನ್ನ ಆ ಅಧಿಕಾರಿಗಳಿಗೆ ರವಾನಿಸುತ್ತೆ? ಅಧಿಕಾರಿಗಳು ಯಾರು? ಅಧಿಕಾರಿಗಳು ಈ ಸರ್ಕಾರದ ಕೆಳಗೆ ಕೆಲಸ ಮಾಡುವಂತವ್ರು. ಸುಪ್ರೀಂ ಕೋರ್ಟ್ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿ, ಇದು ಒಬ್ಬನಿಂದ ಆಗಿರುವಂತಹ ಕೃತ್ಯ ಅಲ್ಲ, ಇದರಲ್ಲಿ 3-4 ಜನ ಸೇರ್ಕೊಂಡಿದ್ದಾರೆ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಒಂದು ರೀತಿಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದೆ.
ಈಗ ನಿಮ್ಮಲ್ಲಿ ಈಗ ಸೌಜನ್ಯ ಪರ ಹೋರಾಟಗಾರರು ಒಂದ್ ರೀತಿಯಲ್ಲಿ ದಾಖಲೆಗಳನ್ನ ಒಂದಿಷ್ಟು ಎವಿಡೆನ್ಸ್ಗಳನ್ನ ಕೊಡುವಂತ ಪ್ರಯತ್ನವನ್ನ ಮಾಡಿದ್ರು. ಈಗ ಒಡನಾಡಿ ಸ್ಟ್ಯಾನ್ಲಿ ಅವರಲ್ಲಿ ಸಂತೋಷ್ ರಾವ್ ನಿಜವಾದಂತಹ ಅಪರಾಧಿ ಅಲ್ಲ, ಮತ್ತೆ ನೀವೀಗ ಯಾರನ್ನ ಹೇಳ್ತಾ ಇದ್ರು, ಮಲ್ಲಿಕು, ಉದಯ್, ಧೀರಜ್ ಮತ್ತೆ ನಿಶ್ಚಲ್ಲು ಮತ್ತೆ ಅವರಿಗೆ ಸಂಬಂಧಪಟ್ಟ ಕೆಲವರು ಅವರೇ ನಿಜವಾದಂತಹ ಅಪರಾಧಿಗಳು ಅಂತ ಹೇಳೋದಕ್ಕೆ ನಿಮ್ಗೆ ಪೂರಕವಾದಂತಹ ದಾಖಲೆಗಳು ಏನಾದ್ರೂ ಇದೆಯಾ? ಅದನ್ನ ಸಬ್ಮಿಟ್ ಮಾಡುವಂತ ಕೆಲಸ ಯಾವಾಗ ಮಾಡ್ತೀರಿ ಅಥವಾ ಆಲ್ರೆಡಿ ಮಾಡಿದೀರಾ? ನಾವು ಇಲ್ಲಿ ನೀವು ಪ್ರಾರಂಭದಿಂದ ನಾವು ಮಾತನಾಡಿರೋದನ್ನ ಸ್ಕ್ಯಾನ್ ಮಾಡಿ. ಹ್ಮ್. ನಾವು ಇದುವರೆಗಾಗಿ ಇಂಥವನೇ ಈ ಕರ್ಮವನ್ನ ಮಾಡಿದಾನೆ ಅಂತ ಎಲ್ಲೂ ಹೇಳಲಿಲ್ಲ. ಹ್ಮ್. ಒಂದು ಇಂಥವರೇ ಮಾಡಿದ್ದಾರೆ ಅಂತ ಎಲ್ಲೂ ನಾವು ಹೇಳಲಿಲ್ಲ. ನಾವು ಹ್ಮ್. ತನಿಖೆ ಇವರು ಸರಿಯಾಗಿ ಮಾಡ್ಲಿಲ್ಲ. ಆಮೇಲೆ ಹ್ಮ್. ಸಂತೋಷ್ ರಾವ್ ಈ ಒಂದು ಪ್ರಕರಣದಲ್ಲಿ ನಿರ್ದೋಷಿ ಅಂತ ನಾವು ಹೇಳಿದ್ದಲ್ಲ, ವಿಶೇಷ ಸಿಬಿಐ ವಿಶೇಷ ನ್ಯಾಯಾಲಯ ಹೇಳಿರುವಂತದ್ದು. ಹ್ಮ್. 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 ಅದಕ್ಕೆ ಬೇಕಾದಷ್ಟು ವೈಜ್ಞಾನಿಕ ಹ್ಮ್. ಸಾಕ್ಷಿಗಳನ್ನ ಇಟ್ಕೊಂಡು ಮಾತಾಡಿದೆ. ಹ್ಮ್. ಹ್ಮ್. ಜೊತೆಯಲ್ಲಿ ಇದು ಒಬ್ಬನಿಂದ ಆಗುವಂತಹ ಪ್ರಕರಣವಲ್ಲ, ಅಂದ್ರೆ ಅಪರಾಧವಲ್ಲ ಅಂತ ಹೇಳುವಂತದ್ದನ್ನ ಬಹಳಷ್ಟು ಏನ್ ಎಕ್ಸ್ಪರ್ಟ್ಸ್ ಕೋರ್ಟ್ ನಲ್ಲಿ ನಿಂತು ಹೇಳಿದ್ದನ್ನ ಕಲೆಕ್ಟ್ ಮಾಡ್ಕೊಂಡಿದೀವಿ. ಹ್ಮ್. 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 ಇನ್ನೊಂದು, ನಮ್ಮಲ್ಲಿ ಬಂದಂತ ಸಾಕ್ಷಿ ಹೇಳಿರುವಂತದ್ದು, ಅಲ್ಲಿ ಕಾರ್ ಬಂದಿತ್ತು, ಬೈಕ್ಗಳು ಬಂದಿದ್ವು, ಹ್ಮ್. ಮತ್ತೆ ಆಟೋ ರಿಕ್ಷಾ ಬಂದಿತ್ತು. ಹ್ಮ್. ಆಮೇಲೆ ಆ ಹುಡುಗಿಯನ್ನ ಅಲ್ಲಿಂದ ಹೊತ್ತು ಹೊರಟ್ರು ಅಂತ ಹೇಳುವಂತ ವಿಚಾರವನ್ನ ಹೇಳಲಾಗಿ, ಇಟ್ ಈಸ್ ಅ ಸಿಂಡಿಕೇಟ್, ಇಟ್ ಈಸ್ ಅ ಸಿಂಡಿಕೇಟ್ ಆಫ್ ಕ್ರಿಮಿನಲ್ಸ್ ಮಾಡಿದ್ದಾರೆ, ಇಂಥವ್ರು ಮಾಡಿದ್ದಾರೆ ಅಂತ ಹೇಳಿಲ್ಲ ನಾವು. ಯಾವುದೇ ವಾಟ್ ಈಸ್ ಗೋಯಿಂಗ್ ಆನ್, ಈ ಪ್ರಕರಣದ ಸುತ್ತ ಏನೇನೆಲ್ಲ ಆಗ್ತಾ ಇದೆ ಅನ್ನೋದಿಲ್ಲ. ಆ ಕೆಂಪಮ್ಮ ಏನ್ ಹೇಳಿದಾರಲ್ಲ, ಪಬ್ಲಿಕಲಿ ಏನೆಲ್ಲ ಹೇಳಿದಾರೋ ಅವೆಲ್ಲವೂ ಕೂಡ ಈ ಪ್ರಕರಣದ ಸುತ್ತ ಏನೇನ್ ಅನುಮಾನ ವ್ಯಕ್ತ ಆಗಿತ್ತು ಅದಕ್ಕೆ ರೆಸಂಬಲ್ ಆಗಿದೆ ಅಥವಾ ಅದಕ್ಕೆ ಒಂದ್ ರೀತಿಯಲ್ಲಿ ಪುಷ್ಟಿ ನೀಡುವ ಹಾಗಿದೆ ಅಂತ. ಎಕ್ಸಾಕ್ಟ್ಲಿ ಎಕ್ಸಾಕ್ಟ್ಲಿ ಅಂದ್ರೆ ಏನು ನಡೆದಿದೆ ಅದನ್ನ ಅವ್ರು ಹೇಳಿದ್ದಾರೆ. ಅದ್ ಮತ್ತೆ ಥಿಯರಿಟಿಕಲಿ ಇದರಲ್ಲಿ ವಾದ ಆಗಿರುವಂತದ್ದು, ಇದು ಒಬ್ಬ ಮಾಡುವಂತ ಕೆಲಸ ಅಲ್ಲ, ಒಬ್ಬನ ಅಪರಾಧ ಅಲ್ಲ, ಇದು ಒಂದು ಗ್ಯಾಂಗ್ ಕೆಲಸವನ್ನ ಮಾಡಿದೆ ಅನ್ನೋದು. ನಾನು ಮತ್ತೆ ಹೇಳ್ತಾ ಇರುವಂತದ್ದು, ನಾವು ಯಾವುದೋ ಒಂದು ದೇವಸ್ಥಾನವನ್ನ ಕುರಿತು ಮಾತಾಡ್ಲಿಲ್ಲ, ಯಾವುದೇ ದೇವ್ರ ಕುರಿತು ಮಾತಾಡ್ಲಿಲ್ಲ, ಅಥವಾ ಒಂದು ಸ್ಥಳವನ್ನ ಕಳಂಕಕ್ಕೆ ದೂಡೋ ಕೆಲಸವನ್ನ ಮಾಡಲಿಲ್ಲ. ಇಲ್ಲಿ ಹೇಳಿರುವಂತದ್ದೇನು, ಆ ಸ್ಥಳಕ್ಕೆ ಕಳಂಕ ಬರ್ತಾ ಇರೋದು ಆ ಮಗುವಿಗೆ ನ್ಯಾಯ ಸಿಗದೇ ಇರುವ ಕಾರಣ, ಮತ್ತೆ ಇದುವರೆಗಾಗಿ ಯಾವುದೇ ಅಪರಾಧಿಗಳು ಪತ್ತೆ ಆಗದಿರುವ ಕಾರಣ, ಮತ್ತೆ ಇದೇ ರೀತಿ ನೂರಾರು ಮಕ್ಕಳು ಅಲ್ಲಿ ಹತ್ಯೆ ಆಗಿರುವ ಕಾರಣ ಆ ಸ್ಥಳದ ಒಂದು ಘನತೆಯನ್ನ ಮರುಸ್ಥಾಪನೆ ಮಾಡ್ಲಿಕ್ಕೆ ಒಂದು ತನಿಖೆ ಆಗ್ಲೇಬೇಕು ಅಂತ ಪಟ್ಟು ಹಿಡಿದಿದ್ದೇವೆ. ಬಿಟ್ರೆ ಇಲ್ಲಿ ಯಾವ್ದೋ ಧರ್ಮದವ್ರು ಬಂದ್ಬಿಟ್ಟಿದ್ದಾರೆ, ಯಾವ್ದೋ ಧರ್ಮನ ಹೊಡಿಲಿಕ್ಕೆ ನೋಡ್ತಾರೆ, ಇವೆಲ್ಲವೂ ಎಸ್ಕೇಪ್ ಆಗ್ಲಿಕ್ಕೆ ಇರುವಂತಹ ಮಾರ್ಗಗಳು ಇವರಿಗೆ. ಅದು ನಮ್ಮ ನ್ಯಾಯಾಲಯಕ್ಕೆ ಸರಿಯಾಗಿ ಮನವರಿಕೆ ಆಗಿದೆ. ಇವು ಯಾವುದೂ ಕೂಡ ನ್ಯಾಯಾಲಯದಲ್ಲಿ ನಡೆಯಲ್ಲ. ಇಲ್ಲಿ ಈಗ ಆಗ್ಬೇಕಾಗಿರೋದು ಮರುತನಿಖೆ. ನನ್ನ ಪ್ರಕಾರ ಇದು ಮರುತನಿಖೆಗೆ ಯೋಗ್ಯವಾದಂತಹ ಪ್ರಕರಣ. ಸಿಬಿಐ ನ್ಯಾಯಾಲಯ ದಾಖಲೆಗಳನ್ನ ನಾಶ ಮಾಡುವಂತಹ ಕೆಲಸವನ್ನ ಯಾರ್ಯಾರು ಮಾಡ್ಬೇಕಿತ್ತು ಅವರೆಲ್ಲ ಕೂಡ ಮಾಡಿದ್ದಾರೆ. ಸೊ ಇನ್ನು ಮರುತನಿಖೆ ಆದ ಸಂದರ್ಭದಲ್ಲಿ ಈಗ ಟೆಕ್ನಿಕಲಿ ತುಂಬಾ ಇಂಪ್ರೂವ್ ಆಗಿದೆ, ಎಲ್ಲವೂ ಕೂಡ ಆಗಿದೆ. ಹೌದು, ಒಂದು ಬೆರಳಚ್ಚು ಇದ್ರೆ ಏನೇನ್ ಬೇಕಾದ್ರೂ ಅದನ್ನ ಕಂಡು ಹಿಡಿಬಹುದು ಅಥವಾ ಎಲ್ಲಾ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಬಹುದು ಅನ್ನುವ ರೀತಿಯಲ್ಲಿ ಅಷ್ಟು ಇಂಪ್ರೂವ್ ಆಗಿರುವಂತಹ ಟೆಕ್ನಾಲಜಿ ನಮ್ಮಲ್ಲಿ ಇದೆ. ಸೊ ಆದ್ರೂ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ ಅಂತ, ಮರುತನಿಖೆ ಆದ್ರೆ ಇದರ ನೈಜ ಅಪರಾಧಿಗಳು ಬಯಲಿಗೆ ಬರ್ತಾರಾ ಅನ್ನುವಂತ ಪ್ರಶ್ನೆ ನಿಮ್ಮಲ್ಲಿ ಇದೆಯಾ ಅಥವಾ ಅದ್ರ ಬಗ್ಗೆ ನಿಮ್ಗೆ ಅನುಮಾನ ಇಲ್ವಾ ಏನು ಎತ್ತ ಅಂತ? ಇಲ್ಲ, ಮರುತನಿಖೆ ಆದ್ರೆ ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟಂತಹ ಅಪರಾಧಿಗಳು ಖಂಡಿತವಾಗ್ಲೂ ಬೆಳಕಿಗೆ ಬರ್ತಾರೆ. ಆ ತಂಡವೂ ಕೂಡ ಬಹಳ ಮುಖ್ಯ ಅನಿಸುತ್ತೆ ನನಗೆ. ಆ ತಂಡವೂ ಕೂಡ ಯಾಕೆ ಅಂತಂದ್ರೆ
ಕೇರಳದಲ್ಲಿ ಇದೇ ರೀತಿಯಾದಂತ ಒಂದು ತನಿಖೆ ಆಗಿತ್ತು. ಕೇರಳದಲ್ಲಿ ಹ್ಮ್ 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 90ರ ಆಸುಪಾಸು 90ರ ದಶಕದಲ್ಲಿ ಒಂದು ಅಭಯ ಹ್ಮ್ ಪ್ರಕರಣ ಅಂತ ನಡೀತು. ಅಭಯ ಪ್ರಕರಣ. ಒಬ್ಬ ಸಿಸ್ಟರ್ ಎಕ್ಸಾಕ್ಟ್ಲಿ. ಅನ್ನ ಒಬ್ಬ ಪಾದ್ರಿ ಮತ್ತೆ ಇನ್ನೊಂದು ಸಿಸ್ಟರ್ ಸೇರಿ ಓಡಿಸ್ ಸಾಯಿಸ್ಬಿಟ್ಟಿರ್ತಾರೆ. ಹ್ಮ್ ಅವರ ಹ್ಮ್ ಲೈಂಗಿಕ ಸಂಬಂಧವನ್ನ ಈಕೆ ನೋಡ್ಬಿಟ್ಲು ಅಂತ ಹೇಳೋ ಕಾರಣಕ್ಕೆ ಅಲ್ಲೊಂದು ಹ್ಮ್ ಅಭಯ ಕ್ಯಾಂಪೇನ್, ಜಸ್ಟಿಸ್ ಫಾರ್ ಅಭಯ ಅಂತ ನಡೆಯುತ್ತೆ. ಆ ಪ್ರಕರಣದಲ್ಲಿ ಸಿಮಿಲಾರಿಟಿ, ಹ್ಮ್ ತಳಹಂತದ ಅಧಿಕಾರಿಗಳು ಇದನ್ನ ಮುಚ್ಚಾಕ್ಬಿಡ್ತಾರೆ. ಯಾಕೆ ಅಂತಂದ್ರೆ ಆ ಪಾದ್ರಿಗಳ ಪ್ರಾಬಲ್ಯ ಹಂಗಿತ್ತಲ್ಲಿ. ಹ್ಮ್ ಕೇರಳದಲ್ಲಿ ಆ ಒಂದು ಪಾದ್ರಿಗಳ ಪ್ರಾಬಲ್ಯ ಏನಿದೆ ಅದು ಜಾಸ್ತಿ ಇತ್ತು. ಅದರ ಪರವಾಗಿ ಅಲ್ಲಿಯ ಸರ್ಕಾರವೂ ಇತ್ತು. ನಂತರದಲ್ಲಿ ಏನು CIDಗೆ ಏನು ಸಮಾನವಾದಂತ ಮತ್ತೊಂದು ಪೊಲೀಸ್ ವ್ಯವಸ್ಥೆ ಹ್ಮ್ ಅದನ್ನ ಮಾಡ್ತಾರೆ. ಅವರು ಕೂಡ ಇಲ್ಲ ಆಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅಂತಾನೆ ಕೊಡ್ತಾರೆ. ಕ್ಯಾಂಪೇನ್ ಜೋರಾಗುತ್ತೆ. ನಂತರ CBI ಎಂಟರ್ ಆಗುತ್ತೆ. CBI ಅವರು ಮೊದಲನೇ ತನಿಖೆಯಲ್ಲಿ ಇವ್ರು ಮಾಡಿದ ಕರ್ಮವನ್ನೇ ಮಾಡ್ತಾರೆ. ಮತ್ತೆ ಹೋಗ್ತಾರೆ, ಮತ್ತೆ ಕೋರ್ಟು ಚೀಮಾರಿ ಹಾಕಿ CBIಗೆ ಹೋಗು ನೆಟ್ಗೆ ಎನ್ಕ್ವೈರಿ ತನಿಖೆ ಮಾಡ್ಕೊಂಡು ಬಾ ಅಂತ ಕಳಿಸುತ್ತೆ ಕೋರ್ಟು. ದಟ್ ಈಸ್ ದ ಬ್ಯೂಟಿ ಆಫ್ ಜುಡಿಷಿಯರಿ. ಮಾಡಿ ಕಳಿಸ್ತಾರೆ. ಎರಡು ಸಲ CBI ಅವರು ಎಡವಟ್ ಮಾಡ್ತಾರೆ. ಮೂರನೇ ಬಾರಿ CBI ಅವರಿಗೆ ಬೇರೆ ಮಾರ್ಗವೇ ಇಲ್ಲದೆ ಅವರು ಅದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡ್ತಾರೆ. ಒಬ್ಬ ಕಳ್ಳ ಆಗಿದ್ದಂಥವ್ನು, ಅಡಿಕೆ ಕಳ್ಳ ಆಗಿದ್ದಂಥವನು ರಾಜ್ ಅಡಕ್ಕ ರಾಜು ಅಂತ ಹೇಳುವಂತಹ ಒಬ್ಬ ಕಳ್ಳ ಪ್ರಮುಖ ಸಾಕ್ಷಿ ಆಗ್ತಾನೆ ಇಲ್ಲಿ. ಒಬ್ಬ ಕಳ್ಳ ಅಂದ್ರೆ ರಿಜಿಸ್ಟರ್ಡ್ ಥೀಫ್ ಅವನು. ಆ ಊರ್ನಲ್ಲಿ ಅವನು ಈ ಕೇಸ್ನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾನೆ. ಅವನ ಒಂದು ಹೇಳಿಕೆಯನ್ನ ಕೋರ್ಟ್ ಎತ್ತಿ ಹಿಡಿಯುತ್ತೆ. ಅವನು ಸಂತನ ಸ್ಥಾನಕ್ಕೇರ್ತಾನೆ ಕೇರಳದಲ್ಲಿ, ಬೆಳಗರಿಯೋದ್ರೊಳಗೆ. ಸೊ ಇದು ನಮ್ಮ ಮುಂದೆ ಇರುವಂತಹ ತನಿಖಾ ಮಾದರಿ ಮತ್ತೆ ನ್ಯಾಯದ ಒಂದು ಮಾದರಿ. ಈ ರೀತಿಯಾದ ಅದಕ್ಕೆ ತಗೊಂಡಿರುವಂತಹ ವರ್ಷಗಳೆಷ್ಟು, ಆಲ್ಮೋಸ್ಟ್ 20-25 ವರ್ಷಗಳನ್ನ ತಗೊಂಡಿದೆ. ಅದೇ ರೀತಿಯಾಗಿ ಅಮೆರಿಕದಲ್ಲಿ ಸ್ಟೇನಿ ಅಂತ ಹೇಳುವಂತಹ ಒಬ್ಬ ಮೈನರ್ ಹುಡುಗನನ್ನ ಎಲೆಕ್ಟ್ರಿಕ್ಯೂಟ್ ಮಾಡಿ ಅವನನ್ನ ಸಾಯಿಸ್ತಾರೆ. ಅಂದ್ರೆ ನ್ಯಾಯಬದ್ಧವಾಗಿ, ಕಾನೂನಿಗೆ ಬದ್ಧವಾಗಿ ಅವನನ್ನ ಕೋರ್ಟ್ ನಲ್ಲಿ ನ್ಯಾಯಾಧೀಶರು ಅವನಿಗೆ ಅವನಿಗೆ ಶಿಕ್ಷೆ ಕೊಟ್ಬಿಡ್ತಾರೆ, ಮರಣದಂಡನೆ ಕೊಟ್ಬಿಡ್ತಾರೆ ಒಬ್ಬ ಮೈನರ್ ಚೈಲ್ಡ್ಗೆ. ಆ ಕೇಸ್ನಲ್ಲಿ ಕೊನೆಗೆ ಪತ್ತೆ ಆಗುವಂತದ್ದು ಅವನಲ್ಲ, ಅವನ ಅಪರಾಧಿ ಆಗಿರ್ಲಿಲ್ಲ. ಅಪರಾಧಿ ಆಗಿರ್ಲಿಲ್ಲ ಅಂತ ತಿಳಿದಾಗ ಒಂದು ನ್ಯಾಯಿಕ ವ್ಯವಸ್ಥೆ ತಲೆ ತಗ್ಗಿಸಿ ನಿಲ್ಲುತ್ತೆ. ಅದೂ ಕೂಡ ದಟ್ ಈಸ್ ಆಲ್ಸೋ ಬ್ಯೂಟಿ ಆಫ್ ಜುಡಿಷಿಯರಿ. ಈಗೋದಿಲ್ಲ ಅಥವಾ ನಾನು ತಪ್ಪು ಮಾಡಿಲ್ಲ ಅಂತ ಅನ್ನೋದಿಲ್ಲ. ಅವನು ಆ ಸ್ಟೇನಿನ ಮನೆಯವ್ರನ್ನೆಲ್ಲರನ್ನು ಕರೆಸಿ ಅವ್ರ ಮುಂದೆ ತಪ್ಪೊಪ್ಪಿಗೆ ನೀಡಿ ನಮ್ಮಿಂದ ತಪ್ಪಾಗಿದೆ, ಸ್ಟೇನಿ ವಾಸ್ ನಾಟ್ ಅನ್ ಅಫೆಂಡರ್ ಅಂತ ಹೇಳಿ ಅವನಿಗೆ ನಿರ್ದೋಷಿ ಅಂತ, ಅವನ ಸಾವಿನ ನಂತರ ಅವನನ್ನು ನಿರ್ದೋಷಿ ಅಂತ ಒಂದು ನ್ಯಾಯಾಂಗ ಘೋಷಣೆ ಮಾಡುತ್ತೆ. ಆ ರೀತಿ ಇದೆಲ್ಲವನ್ನು ನಾವು ತಗೊಳ್ಬೇಕು. ಆ ರೀತಿಯ ಪ್ರಕರಣಗಳನ್ನ ತೆಗೆದಿಟ್ಕೊಂಡ್ರೆ ಸೌಜನ್ಯಳ ಪ್ರಕರಣದಲ್ಲಿ ಚಿಕ್ಕ ಕೆಂಪಮ್ಮ ಪ್ರಮುಖ ಸಾಕ್ಷಿ ಆಗ್ತಾಳೆ. ಯಾರ್ಯಾರು ಇಲ್ಲಿ ಭಾಗಿಗಳಾಗಿರ್ತಾರೆ ಅವರೆಲ್ಲರನ್ನೂ ಕೂಡ, ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾ ಇರುವಂತ ಆ ಸಂದರ್ಭದಲ್ಲಿ CC ಕ್ಯಾಮ್ರಾ ಇತ್ತಲ್ಲ, ಅದು ಯಾರು ಅದನ್ನ ಹಾಳ್ಗೆಡುದವರು ಯಾರು, ಯಾಕೆ ಅದನ್ನು ತೆಗೆಯಲಾಯ್ತು, ಅಲ್ಲಿದ್ದಂತಹ ಬಸ್ ಸ್ಟಾಪ್ ಅನ್ನ ಯಾಕೆ ಡೆಮಾಲಿಷ್ ಮಾಡಿದ್ರು. ಬಹುಶಃ ಇದು ಬೇಸಿಕ್ ಕ್ವಶನ್ಸ್ ಆಗ್ಬೇಕು ತನಿಖೆಯ ಭಾಗವಾಗಿ ಅಂತ ಅನ್ಸತ್ತೆ ಸ್ಟಾನ್ಲಿ ಅವರೇ, ಅಲ್ವಾ? ಖಂಡಿತವಾಗ್ಲು ಇವೆಲ್ಲ ಬೇಸಿಕ್ ಪ್ರಶ್ನೆಗಳು. ಇದನ್ನ ಯಾರಾದ್ರೂ ಆ ಸಂದರ್ಭದಲ್ಲಿ ತೆಗೆದಿದ್ರೆ ಅವರನ್ನ ದೇ ಶುಡ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಅವ್ರು A1 A2 ಅಲ್ಲಿ ಅವ್ರು ಇರ್ಬೇಕಾಗತ್ತೆ ಮೊದ್ಲು.
ಹ್ಮ್ 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 ಯಾಕೆ, ಯಾವ ಕಾರಣಕ್ಕೋಸ್ಕರ CC ಕ್ಯಾಮ್ರಾವನ್ನ ಅಲ್ಲಿಂದ ತೆಗ್ದಿದ್ರಿ? ಯಾಕೆ ಅಲ್ಲಿದ್ದಂತಹ ಬಸ್ ನಿಲ್ದಾಣವನ್ನ ಡೆಮಾಲಿಷ್ ಮಾಡಿದ್ರಿ ಹ್ಮ್ ಅನ್ನುವಂಥದ್ದು. ಅಲ್ಲಿದ್ದಂತಹ ಆ ಈಗ್ಲೂ ಸರ್ವಿಸ್ ಮಾಡ್ತಾ ಇರುವಂತಹ ಯಾರು ಇನ್ಸ್ಪೆಕ್ಟರ್ ಯಾರಿದ್ದಾನೆ, ಹ್ಮ್ ಆ ಹ್ಮ್ ಗೋಲ್ಡನ್ ಆರ್ಸ್ ಅಲ್ಲಿ ಕೆಲಸ ಮಾಡಿದಂತ ಇನ್ಸ್ಪೆಕ್ಟರು ಅಥವಾ ಹ್ಮ್ ಡಾಕ್ಟರ್ ಒಬ್ಬ ಡಾಕ್ಟರ್ ಆದಮ್ ಅಂತ ಹೇಳುವಂತವ್ರು ಇವತ್ತು ತೀರೋಗಿದ್ದಾರೆ. ಸೊ ಇದೇ ತೀರ್ಕೊಂಡಿದ್ದಾರೆ. ರೀತಿ ತೀರ್ಕೊಂಡಿದ್ದಾರೆ. ಇನ್ನೊಬ್ರು ಹ್ಮ್ ಡಾಕ್ಟರ್ ಇದ್ದಾರೆ, ಅವರನ್ನ ಅರೆಸ್ಟ್. ರಿಗರಸ್ ಆಗಿ ತನಿಖೆಗೆ ಒಳಪಡಿಸಿದ್ರೆ, ಹ್ಮ್ ತನಿಖೆಗೆ ಒಳಪಡಿಸುವ ರೀತಿಯಲ್ಲಿ ಒಳಪಡಿಸಿದ್ರೆ ಅವರು ಖಂಡಿತವಾಗ್ಲೂ ವಿಚಾರಗಳನ್ನ ಹೊರಗೆಡುತ್ತಾರೆ. ಅದ್ರ ಹ್ಮ್ ಬಗ್ಗೆ ನನಗೆ ನಂಬಿಕೆ ಇದೆ. ಓಕೆ, ಕೊನೆಯದಾಗಿ ಸ್ಟ್ಯಾನ್ಲಿ ಅವರೇ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನಾತ್ಮಕ ಹೋರಾಟವನ್ನ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಮಾಡ್ತೀರಿ ಅನ್ನೋದನ್ನ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ. ಇಲ್ಲ, ಇವಾಗ ಏನ್ ನಡೀತಾ ಇದೆ ಆ ಹ್ಮ್ ಫ್ಲೋ ಅಲ್ಲಿ ಕಾನೂನು ಹೋದ್ರು ಸಾಕು. ನಾವು ತುಂಬಾ ಆತರ ಮಾಡುವಂತದ್ದು ಮಾಡಿದ್ದಾರೆ. ಕೆಲವು ಕಡೆ ಕಾನೂನಿನ ಬಗ್ಗೆ ಯಾರು ಹೆಚ್ಚಿನ ಒಂದು ಆ ನಂಬಿಕೆಗಳನ್ನ ಇಟ್ಕೊಂಡಿರ್ಲಿಲ್ವೋ ಅವರಿಗೆ ಹ್ಮ್ ಕಾನೂನಿನ ಬಗ್ಗೆ ನಂಬಿಕೆ ಬಂದಿದೆ, ಗೌರವ ಹ್ಮ್ ಬಂದಿದೆ. ನನಗ್ ಬಹಳ ಹ್ಮ್ ಸಂತೋಷ ಅದು. ಹ್ಮ್ ಮತ್ತೆ ಹೈಕೋರ್ಟ್ ನಿಂದ ಒಂದು ಪಾಸಿಟಿವ್ ಕೆಲಸ ನಡೀತಾ ಇದೆ. ಹ್ಮ್ 74 ಪ್ರಕರಣಗಳಲ್ಲಿ FIR ಮಾಡ್ರಿ ಅಂತ ಹೇಳ್ಬಿಟ್ಟು ಈಗ ಹ್ಮ್ ಸೌಜನ್ಯಳ ಪ್ರಕರಣವನ್ನ ಎತ್ತಿ ಹಿಡಿದಿದೆ. ಹ್ಮ್ ಮತ್ತೆ ಇನ್ನು ಈ ಕಡೆ ನಮ್ಮ ಆ ಗುರುವಾಯಿನ ಕೆರೆಯ ನಮ್ಮ ಸಹೋದರರು ಯಾರಿದ್ದಾರೆ, ಯಾರು ನಮ್ಮ ಸೋಮನಾಥ್ ನಾಯಕ್, ರಂಜನ್ ರಾವ್, ಹೌದು, ಅವರ ಒಂದು ಹೋರಾಟವನ್ನ ಈಗ ನಾನು ಸ್ಮರಿಸ್ತೀನಿ. ಅವರು ಭೂಗಳಿಗೆ ಕೂಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ. ಅವರು ಬಹಳ ದಾಖಲೆಗಳನ್ನ, ಭೂಮಿಗೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಕಲೆಕ್ಟ್ ಮಾಡ್ತಾನೆ. ಒಂದು ಹ್ಮ್ ಏನು ಮೆಡಿಟೇಷನ್ ತರ ಈ ಒಂದು ಹೋರಾಟವನ್ನ ಮಾಡ್ತಾ ಬಂದಂತವ್ರು, ಧ್ಯಾನಾವಸ್ಥೆಯಲ್ಲಿ ಕೆಲಸವನ್ನ ಮಾಡ್ತಾ ಬಂದಿದ್ದಾರೆ, ನ್ಯಾಯಬದ್ಧವಾಗಿ ಮಾಡ್ಕೊಂಡ್ ಬಂದಿದ್ದಾರೆ. ಸ್ವತಃ ತಮ್ಗೆ ತಾವೇ ತೊಂದರೆಗೆ ಸಿಲುಕಿಸ್ಕೊಂಡು ಈ ಕೆಲಸವನ್ನ ಮಾಡ್ತಾ ಬಂದಂತವ್ರು. ಅವ್ರಿಗೂ ಒಂದು ರೊಚ್ಚು ಇದೆ, ಕಿಚ್ಚು ಇದೆ, ನ್ಯಾಯವಾದ ಮಾರ್ಗವೂ ಇದೆ. ಅದನ್ನ ಅವ್ರು ಬಿಡಲ್ಲ ಅಂತ ಹೇಳುವ ನಂಬಿಕೆ ನಂದು. ಅವ್ರ ಜೊತೆ ನಾವು ಕೂಡ ಇರ್ತೇವೆ, ಅದು ಬೇರೆ ವಿಚಾರ. ಪ್ರಕರಣಗಳಿಗೆ ಕೋರ್ಟ್ನ ಕಡೆಗೆ ನಿಲ್ಲುವಂತಹ ಒಂದು ಸಂದರ್ಭ ಸನ್ನಿಹಿತ ಆಗ್ತಾ ಇದೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಅಂತ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ, ನೋ ಡೌಟ್ಸ್ ಎಟ್ ಆಲ್. ನಾನು ಇವ್ರನ್ನ ಯಾಕೆ ನಾಯಕರು, ಸೋಮನಾಥ್ ನಾಯಕ್ ಅವ್ರಿಗೆ ಒಂದು ಹೋರಾಟವನ್ನ ಯಾಕೆ ನೆನಪಿಸ್ಕೋಬೇಕು ನಾವೆಲ್ಲ ಅಂತಂದ್ರೆ, ಇಲ್ಲಿ ಒಂದು ಪ್ರಾಂತ ನಡೆದಿರುವ ಅಷ್ಟು ಕೊಲೆಗಳು, ಅಪಹರಣಗಳು ಮತ್ತೆ ಅತ್ಯಾಚಾರ ಅಲ್ಲಿಯ ಸಂಪತ್ತಿಗೋಸ್ಕರ ನಡೆದಿದೆ ಅಂತಾನೆ ನಮಗೆ ಮಹಾ ಒಂದು ಇದಿದೆ, ಏನು ಸ್ಟ್ರಾಂಗ್ ಡೌಟ್ ಇದೆ. ಹೌದು, ಅಲ್ಲಿ ಹೆದರ್ಸ್ಲಿಕ್ಕೋಸ್ಕರ ಎಲ್ಲವನ್ನ ದಕ್ಕಿಸ್ಕೊಳ್ಳೋದಕ್ಕೋಸ್ಕರ ಈ ಹತ್ಯೆಗಳು, ಅಪಹರಣ, ಅತ್ಯಾಚಾರ ನಡೆದಿದೆ. ಯಾರು ನಮ್ಮ ನಾರಾಯಣ ಸಫಲ್ಯ ಅವರ ಸಾವು ನಡೆದಿರೋದು, ಅವರಿದ್ದಂತಹ ಮನೆಯನ್ನ ಕಬಳಿಸಿ ಅಲ್ಲೊಂದು ಅವ್ರದೇ ಆದ ಒಂದು ಕಾಂಪ್ಲೆಕ್ಸ್ ಸಂಕೀರ್ಣವನ್ನ ಕಟ್ಟಲಿಕ್ಕೋಸ್ಕರ ಆಗಿದೆ ಅಂತ ಹೇಳುವ ಅನುಮಾನ ಇದೆ. ಇವೆಲ್ಲವನ್ನೂ ಕೂಡ ಗೋರಿ ಮಾಡ್ಬಿಟ್ಟಿದ್ದಾರೆ ಯಾರು, ತನಿಖಾಧಿಕಾರಿಗಳು. ಗೋರಿ ಮಾಡ್ಕೊಳ್ಳೋದು, ಈ ತರದ ಜಾಗ ಒತ್ತುವರಿ, ಭೂ ಕಬಳಿಕೆ ಎಲ್ಲವೂ ಕೂಡ ನಡೆದಿದೆ ಅನ್ನೋದು ಮುಖ್ಯವಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಈ ಪ್ರಕರಣದ ಸುತ್ತ. ಸೌಜನ್ಯ ಪ್ರಕರಣ ಇರ್ಲಿ ಅಥವಾ ಈ ಹಿಂದೆ ನಡೆದಂತಹ ಪದ್ಮಾಲತಾ, ವೇದವಲ್ಲಿ ಜೊತೆಗೆ ಸೌಜನ್ಯ, ಆಮೇಲೆ ಅಸಹಜ ಸಾವಿನ ಪ್ರಕರಣ, ಎಲ್ಲದರ ಸುತ್ತ ಸಿಕ್ಕಾಪಟ್ಟೆ ಅನುಮಾನಗಳು ವ್ಯಕ್ತ ಆಗಿದೆ. ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನ ಆಯಾಯ ಹೋರಾಟಗಾರರು ಸಲ್ಲಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ, ನ್ಯಾಯಾಂಗ ಹೋರಾಟ ಮಾಡ್ತಾ ಇದ್ದಾರೆ. ನೈಜ ಅಪರಾಧಿ ನ್ಯಾಯಾಲಯದ ಕಟಕಟೆಗೆ ಬಂದು ತಲುಪುವಂತಹ ಕಾಲ ಸನ್ನಿಹಿತ ಆಗಿದೆ ಅನ್ನೋದ್ರಲ್ಲಿ ಏನು ಅನುಮಾನ ಇಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸ್ಟ್ಯಾನ್ಲಿ ಅವರೇ, ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದು ಈ ಒಂದು ಚರ್ಚೆಯಲ್ಲಿ ಭಾಗಿಯಾಗಿರೋದಕ್ಕೆ, ತಮ್ಮ ನ್ಯಾಯಾಂಗ ಹೋರಾಟದ ಬಗ್ಗೆ ಮತ್ತು ಕಾನೂನಾತ್ಮಕವಾಗಿ ಏನೆಲ್ಲ ದಾಖಲೆಗಳನ್ನ ಸಲ್ಲಿಸಬಹುದು, ಮತ್ತೆ ನಿಮ್ಮ ಹೋರಾಟದ ರೀತಿ ನೀತಿ ರೂಪ ಇವೆಲ್ಲದರ ಬಗ್ಗೆ ಮಾತನಾಡಿರೋದಕ್ಕೆ ಈ ದಿನ .com ನ ಪರವಾಗಿ ಅತ್ಯಂತ ಪ್ರೀತಿಯ ಧನ್ಯವಾದಗಳು. ನಮಸ್ಕಾರ.
ಥ್ಯಾಂಕ್ ಯು. ಇದು ಈ ಹೊತ್ತಿನ ಈ ದಿನ ವಿಶೇಷ ಆಗಿತ್ತು. ಇನ್ನಷ್ಟು ಸುದ್ದಿ ಮತ್ತು ಮಾಹಿತಿಗಾಗಿ ನೋಡ್ತಾ ಇರಿ ಈ ದಿನ.com. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.